ಮುಕ್ತಿನ ಬೇಕಾಗಿದ್ರೆ ಈ ಕರ್ಮ ಎಂಬ ಜಾಲದಿಂದ ನೀನು ಬಿಟ್ಟು ಜ್ಞಾನವನ್ನು ನಂಬುವಂತ. ಮತ್ತ ವೇದಗಳಲ್ಲಿ ಹೇಳ್ಯಾವಲ್ರಿ, ಪೂರ್ವ ಭಾಗದಾಗ ವೇದ ಅಂತಂದ್ರೆ ಅವು ಅಜ್ಞಾನಿಗಳು ಹೇಳಿರುವಂತ ಕೆಲಸ ಯಾವುದನ್ನು ಮಾಡು ಅಂತ ಹೇಳ್ಯಾವಂದ್ರೆ ವೇದಗಳು ನಿನ್ನಲ್ಲಿರ್ತಕ್ಕಂಥ ದುಷ್ಕೃತಿಗಳನ್ನ, ನಿನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನ ವಿವೇಕ ದ್ವಾರ ನಾಶ ಮಾಡ್ಕೋ ಅಂತ ಹೇಳ್ತಾವ. ಹೊರತಾಗಿ ಅವು ಕರ್ಮವನ್ನು ಮಾಡು ಅಂತ ಹೇಳಿದ. ವೇದಗಳ ಪೂರ್ವದಲ್ಲಿ ಪೂಜೆ ಮಾಡು, ಇದನ್ನ ಮಾಡು ಅಂತ ಹೇಳ್ಯಾವಲ್ರಿ ಅಂತಂದ್ರೆ ಯಾವ ಪೂಜೆ ಮಾಡು ಅಂದ್ರೆ ಜೀವಿಗಳನ್ನ ಸಂತೋಷಗೊಳಿಸುವಂತ ಪೂಜೆ ಮಾಡುವಂತ. ಯಜ್ಞ ಮಾಡು, ಯಾವುದನ್ನು ಯಜ್ಞ ಮಾಡಿ ನಿನ್ನಲ್ಲಿರ್ತಕ್ಕಂಥ ಅಹಂಕಾರ ಮಮಕಾರಗಳನ್ನು ನಾಶ ಮಾಡುವ ಸುಡು. ನಿನ್ನಲ್ಲಿರ್ತಕ್ಕಂಥ ಕಾಮಕ್ರೋಧಾದಿಗಳನ್ನ ನಾಶ ಮಾಡುದು. ದಾನ ಮಾಡು, ಏನ್ ದಾನ ಮಾಡು, ಒಳ್ಳೆಯ ಗುಣಗಳನ್ನು ಹಂಚ್ಕೊಳ್ಳಿ. ಅದು ಬಿಟ್ಟು ನೀ ಏನೇನೋ ಮಾಡಾಕತ್ತೀಯಲ್ಲ, ಹೌದು. ಅದಕ್ಕೆ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದರು ಮುಕ್ತಿ ಹಂಬಲಿಸಿ. ಅದಕ್ಕೆ ನಂಬಬೇಕು. ಯಾವ ಜ್ಞಾನ ನಂಬಬೇಕು? ತತ್ವಜ್ಞಾನ, ನಿನ್ನ ಕುರಿತಾದಂತ ತಿಳುವಳಿಕೆಯನ್ನು ಮಾಡ್ಕೊಳ್ಳಿ. ಅದಕ್ಕೆ ಜ್ಞಾನ ಅಂತ. ನಾನು ಯಾರನ್ನೋದು ಗೊತ್ತಿಲ್ಲಕ್ಕೆ ಇಷ್ಟೆಲ್ಲ ಸಂಕಟವನ್ನು ಪಡಾಕತ್ತೇವೆ. ಅದಕ್ಕೆ ಅದನ್ನು ನೀನು ಯಾರು ಅಂತ ತಿಳ್ಕೊ, ಅದನ್ನ ನಂಬು. ಹೌದು, ನಂಬುವ ಜ್ಞಾನ. ಕರ್ಮ ಎಂಬ ಜಾಲ ಇದು ಹೆಂಗೈತಿ ಅಂದ್ರೆ ಜೇಡ್ರ ಬಲಿ ಇದೆ ಕರ್ಮ. ಒಂದು ಮುಗಿದ ತಕ್ಷಣ ಒಂದು ಹಂಗ ಚಾಲೂನ, ಅದರಿಂದ ಸುಖ ಸಿಕ್ತೇನು ಅಂತಂದ್ರೆ, ಕರ್ಮ ಮಾಡಿದೆ ಸುಖ ಸಿಕ್ತೇನು ಅಂತಂದ್ರೆ ಇಲ್ಲ. ಅದಕ್ಕೆ ಅದು ಜಾಲ ಒಂದ್ ಬಿಟ್ಟು ಮತ್ತೊಂದು ಮಾಡಕ್ ಹಚ್ತದೆ. ಹಂಗ ಒಂದ್ ಮುಗಿದ ಕೂಡಲೇ ಮತ್ತೊಂದು ಹಂಗ ಚಾಲೂನ. ಅದಕ್ಕೆ ಅದನ್ನು ಬಿಟ್ಟು ಒಮ್ಮೆ ಸಿಕ್ಕೇನೋ ಮುಗಿತದ. ಒಳಗೆ ಹೊರಗೆ ಬರೋದು ಪಾರಾಗೋದು ಬಹಳ ಕಠಿಣ ಆಕೈತಿ. ಅದಕ್ಕೆ ಜ್ಞಾನವನ್ನು ನಂಬುವ. ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದರು ಬೇಡ. ನೀವು ಮತ್ತೆ ಅಲ್ಲಿ ಮುಕ್ತಿ ಆಕೈತಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ನಂಬುವ ಜ್ಞಾನ. ಕರ್ಮದಿಂದ ಮುಕ್ತಿ ಅನ್ನೋದೇ ಇಲ್ಲೇ ಇಲ್ಲ. ಜ್ಞಾನವನ್ನು ನಂಬಿದಾಗ ಮುಕ್ತಿ ಐತಿ. ಅದಕ್ಕೆ ಯಜ್ಞವಲ್ಕರು ಮೈತ್ರಿಯಾಗ ಅದನ್ನ ಹೇಳಿದ್ರು. ಕರ್ಮದೇ ಜ್ಞಾನ ಕರ್ಮದೇ ಮುಕ್ತಿ ಘಟಿಸಲು ನಿರ್ಮಲ ಜ್ಞಾನವೊಂದಿಲ್ಲದೆ. ಕರ್ಮದಿಂದನೂ ಆಗುದಿಲ್ಲ, ಮತ್ತ ಜ್ಞಾನ ಕರ್ಮ ಎರಡು ಕೂಡ ಮಾಡ್ಕೊಂತೇನೆ ನಾನು ಅಂತಂದ್ರೂ ಆಗುದಿಲ್ಲ. ನಿರ್ಮಲ ಜ್ಞಾನ ಒಂದಲ್ಲದೆ ಮುಕ್ತಿ ಆಗುದಿಲ್ಲ. ಯಾಕಂದ್ರೆ ಜ್ಞಾನ ಮತ್ತು ಕರ್ಮ ಎರಡು ಕೂಡ ಮಾಡ್ಕೊಂತೇನೆ ಅಂದ್ರೆ ಹೆಂಗಕ್ಕೈತೆ? ಕಡ್ಲಿನೂ ತಿಂತೇನೆ, ಕೊಳಲು ಮುಗ್ತೇನೆ ಅಂತಂದ್ರೆ ಎರಡು ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಕಡ್ಲಿ ತಿನ್ನುವತ್ನ ಕೊಳಲು ಊದಾಕ್ ಬರೋದಿಲ್ಲ, ಕೊಳಲು ಊದಾಕ ಕಡ್ಲಿ ತಿನ್ನಕ್ ಬರೋದಿಲ್ಲ. ಹಂಗಕ್ಕೈತಿ ನಿಮ್ದು. ನಾನು ಎರಡು ಕೂಡ ಮಾಡ್ಕೊಂಡು ಹೋಗ್ತೇನ್ರಿ, ಕರ್ಮ ಮತ್ತು ಜ್ಞಾನ ಎರಡು ಕೂಡ ಮಾಡ್ಕೊಂಡು ಹೋಗ್ತೇನೆ ಅಂತಂದ್ರೆ ಆಗುದಿಲ್ಲ. ಎರಡು ದಂಡೆ ಮೇಲೆ ಒಮ್ಮಿಗೆ ಕಾಲು ಇಡಲಿಕ್ಕೆ ಬರುದಿಲ್ಲ. ಅದಕ್ಕೆ ನಮ್ಮ ಜ್ಞಾನ ಕರ್ಮ ಎಂಬ ಜಾಲದಲ್ಲಿ ಸಿಲುಕಬೇಡ. ಅದಕ್ಕೆ ವೇದಗಳ ಪೂರ್ವದಲ್ಲಿ ಹೇಳಿದಂತ ಪೂಜೆ, ದಾನ, ಧರ್ಮ, ನೀತಿ ಇವನ್ನೆಲ್ಲವೂ ಹೆಂಗದವ ಅಂದ್ರೆ ನಿನಗೆ ಈ ಸದ್ಯ ಆ ಜ್ಞಾನೋದಯವಾತಂದ್ರ ಆ ಜ್ಞಾನ ಕೋಟಿ ಭಾಗಕ್ಕೂ ಒಂದು ಭಾಗಕ್ಕೂ ಸಮ ಆಗುದಿಲ್ಲ ಅಂತ ಹೇಳಿದ್ರು ಅವ್ರು. ಹೌದಲ್ಲ? ಒಂದು ಭಾಗಕ್ಕೂ ಸಮ ಆಗುದಿಲ್ಲ ಅಂದ್ರೆ ಮಾಡಿ ಏನು ಉಪಯೋಗ ಆಗ್ಯಾರ? ಒಂದು ಭಾಗಕ್ಕೆ ಸಮ ಆಗಿದ್ರೆ ಮಾಡಬಹುದಿತ್ತು. ಈ ಒಂದ್ ಸ್ವಲ್ಪ ಶಕ್ತಿ, ಮುಂದಿನ ದಿನ ಒಂದ್ ಸ್ವಲ್ಪ ಶಕ್ತಿ ಅಂತೇಳಿ ಹಂಗ ಮಾಡ್ಕೊಂತ ಹೋದ್ರೆ ಒಂದ್ ಸ್ವಲ್ಪ ಸಿಗ್ಬೋದು. ಈ ಆವಶ್ಯ ಪರ್ಯಂತರವಾಗಿ ಮಾಡ್ಕೊಂತ ಹೋದ್ರೆ ಒಂದು ಮುಟ್ಟಿಗೆರ ಉಳಿತಿತ್ತು. ಸಮ ಆಗುದಿಲ್ಲ, ಒಂದು ಭಾಗಕ್ಕೂ ಸಮ ಆಗುದಿಲ್ಲ ಅಂದ್ರೆ ಮಾಡಿ ಏನು ಉಪಯೋಗ? ನೋಡ್ಕೋರಿ, ವಿಚಾರ ಮಾಡಿ ನೋಡ್ಕೋರಿ. ಯಾವ್ದ್ರಿಂದ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಲಭಿಸ್ತೈತಿ
ಅದನ್ನು ಮಾಡೋದು ಯೋಗ್ಯ ಏನ ಈ ದುಃಖವನ್ನ ತಂದು ಕೊಡುವಂತ ಈ ಕರ್ಮಜಾಲದೊಳಗೆ ಸಿಲುಕಿ ಒದ್ದಾಡೋದು ಚಲೋನು ಯಾವ್ದು ಸರಿ ಅನ್ನೋದನ್ನ ನೀವ ವಿಚಾರ ಮಾಡಿ ತಿಳ್ಕೊರಿ ಅಂತ. ಸುಮ್ಮನೆ ಯಾಕೆ ಈ ಜಾಲದೊಳಗೆ ಸಿಲುಕಿ ಒದ್ದಾಡ್ತೀರಿ? ಮತ್ತ ಜ್ಞಾನಕ್ಕಾಗಿ ನೀ ಏನು ಮಾಡ್ಬೇಕಾಗಿಲ್ಲ ಅಂತ ಹೇಳ್ತಾರವ್ರು. ಕರ್ಮಕ್ಕ ನೀನ ಸಾಕಷ್ಟು ಕಷ್ಟ ಪಡ್ಬೇಕಾಕೈತಿ. ಜ್ಞಾನಕ್ಕಾಗಿ ಏನು ಮಾಡ್ಬೇಕಾಗಿಲ್ಲ. ತನುವ ದಂಡಿಸಬೇಡ, ಮನವನ್ನು ನಿಲ್ಲಿಸಬೇಡ. ಹೌದಲ್ಲಿ ಹಠದಿಂದ ಮನ ನಿಲ್ಲಿಸಕ್ ಹೋಗ್ಬೇಡ. ಹೌದಲ್ಲಿ ತನು ದಂಡಿಸುವ ಅವಶ್ಯಕತೆ ಇಲ್ಲ. ಈ ಶರೀರವನ್ನ ಮನಸ್ಸು ನಿಲ್ಲಿಸುವ ಅವಶ್ಯಕತೆ ಇಲ್ಲ. ಮನೆ ಮಾರು ತೊರೆದು ವನವಾಸ ಮಾಡುವ ಅವಶ್ಯಕತೆನೂ ಇಲ್ಲ. ನಿನ್ನ ಪ್ರಾರಬ್ಧಕ್ಕನುಸಾರವಾಗಿ ಒದಗಿ ಬಂದಂತ ಧನವನ್ನು ನೀಗಿ ಬಿಟ್ಟು ಎಲ್ಲಿ ಹೋಗ್ಬೇಕಾಗಿಲ್ಲ. ಅಲ್ಲೇ ಮಾಡ್ಕೊಳಕ್ಕೆ ಬರ್ತೈತಿ. ತನಗಿನಿತು ತತ್ವಜ್ಞಾನ ಸಂಜನಿಸಲು ಅಗವೆಲ್ಲವೂ ಕಡಿಯುವುದ್ರಿಂದ. ಹೆಂಗಂದ್ರ ಬಹಳ ದಿನದಿಂದ ಕತ್ಲೈತೆ ಅಂತಂದ್ರ ಆ ಕತ್ಲ ನಮ್ಮ ಅಜ್ಜ ಮುತ್ತನ ಕಾಲದಿಂದನ ಆ ಕೋಲಿ ಕಳ ತೆಗದೇ ಇಲ್ರಿ. ಕತ್ಲನ ಐತೆ ಅಂದ್ರ ಈ ಸದ್ಯ ಕಡ್ಡಿ ಕುರಿ ಎಷ್ಟು ದಿನದ ಕತ್ಲರ ಐತ್ರಿ ಏನ. ಹಂಗ ಇದು ಅಜ್ಞಾನ ಅನ್ನತಕ್ಕಂಥದ್ದು ಎಷ್ಟು ದಿನ ಐತ್ರಿ ಏನ. ಈ ಸದ್ಯ ಜ್ಞಾನೋದಯ ಆಯ್ತಂದ್ರ ಎಲ್ಲ ಅಜ್ಞಾನ ಹೋಗ್ತದೆ. ಅದಕ್ಕೆ ನಮ್ದು ಜ್ಞಾನವೇ. ಮತ್ತ ಅಲ್ಲಿ ಪ್ರಶ್ನೆ ಕೇಳ್ತಾರ, ಜ್ಞಾನವೇನು ಮುಕ್ತಿಗೆ ಸಾಧನ? ಜ್ಞಾನನ ಮುಕ್ತಿ ಸಾಧನ ಹಂಗಾರ ಅಂತಂದ್ರೆ ಹೌದು ಅಂತ ಶ್ರುತಿಗಳು ಹೇಳ್ತಾವ. ನ ಅನ್ಯಪಂಥವೆನಲು, ಬೇರೆ ದಾರಿನೇ ಇಲ್ಲ ನಿನಗೆ, ಬೇರೆ ಮಾರ್ಗನೇ ಇಲ್ಲ. ಜಡವನ್ನು ಹೊಂದ್ಲಿಕ್ಕೆ ಅನೇಕ ಮಾರ್ಗಗಳಿರ್ಬೋದು. ದೊಡ್ಡವಾಡ ಮುಟ್ಲಿಕ್ಕೆ ಧಾರವಾಡದಿಂದ ಹೆಂಗಾದ್ರೂ ಬರ್ಬೋದು. ಹೌದಲ್ರಿ? ಅನೇಕ ಮಾರ್ಗಗಳದಾವ ಜಡವನ್ನು ಮುಟ್ಲಿಕ್ಕೆ. ಆದ್ರೆ ಜ್ಞಾನವನ್ನು ನೀನು ಮುಕ್ತಿ ಆಗ್ಬೇಕಂದ್ರ ಜ್ಞಾನ ಒಂದ ಮಾರ್ಗ, ಬೇರೆ ಮಾರ್ಗಗಳಿಲ್ಲ. ಹೇಳ್ತಾರ ಅಟ್ಟಕ್ಕೆ ಹಾರ್ದ ಬೆಕ್ಕು ಬೆಟ್ಟಕ್ಕೆ ಹಾರ್ತದಲ್ರಿ ಅಂತ ಹೇಳಿ. ಹೌದಲ್ರಿ? ಮ್ಯಾಳಿಗೆ ಹತ್ತಾಕ ಏನು ಬೇಕ್ರಿ? ಮ್ಯಾಳಿಗೆ ಹತ್ತಾಕ ಏನು ಬೇಕು? ಆಕಾಶ ನೋಡಕ್ ಯಾವ ಏನೇ ಹಚ್ತೀನಿ? ಆಕಾಶ ನೋಡಕ್ ಏನಾರ ಮುಚ್ಚುಣಿಕೆ ಹಚ್ತೇನು? ಆಕಾಶ ನೋಡಕ್ ಮುಚ್ಚುಣಿಕೆ ಬೇಕಾಗಿಲ್ಲ. ಕುಂತಲ್ಲೇ ಕಾಲ್ ಮಾಡಸ, ಕುಂತಲ್ಲೇನ ಐತಲ್ಲ. ಆಕಾಶ ನೋಡ್ತೇನೆ ಅಂತ ತಿಳ್ಕೊಂಡು ಹಿಮಾಲಯ ಪರ್ವತವನ್ನು ಏರಿ ಆಕಾಶ ನೋಡ್ತೇನೆ ಅಂತಂದ್ರೆ ಎಷ್ಟು ಕಷ್ಟ ಐತಿ. ಅಲ್ಲಿ ತನ ಯಾಕೆ ಹೋಗಿ? ಇಲ್ಲೇ ಕುಂತಲ್ಲೇ ಕಾಣ್ತತಿಲ್ಲ. ನಿನ್ನ ಮನಿ ಒಳಗ್ ಕುಂತಲ್ಲೇ ಕಾಣ್ತತಿ. ಬೈಲ್ನಾಗ ಅದಿ, ಎಲ್ಲ ಬೈಲ್ ವ್ಯಾಪಕ ಐತಿ. ಬೈಲ್ ನೋಡಕ್ ನಾನು ಹಿಮಾಲಯ ಪರ್ವತವನ್ನ ಏನ್ ನೋಡ್ತೇನೆ ಅಂತಂದ್ರ ಅದಕ್ಕೆ ತನ್ವ ದಂಡಿಸಬೇಡ. ಮನಸ್ಸು ನಿಲ್ಲಿಸಿ ನೋಡುವ ಅವಶ್ಯಕತೆ ಇಲ್ಲ. ಅದನ್ನ ಮನಸ್ಸಿನೊಳಗಿರುವಂತ ದೋಷಗಳನ್ನ ಕಳ್ಕೊಂಡೆ ಅಂದ್ರೆ ಅಲ್ಲೇ ಐತಿ ಆನಂದ. ಹೌದು. ಮನೆ ಮಾರು ತೊರೆದು ವನವಾಸ ಬೆಳಿಗ್ಗೆಯಲ್ಲಿ ಅಡವ್ಯಾಗ ಹೋಗಿ ಕುಂದ್ರೋ ಅವಶ್ಯಕತೆ ಇಲ್ಲ. ಇಲ್ಲಿ ನಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ಕುಂತಾರೆ ಏನ್ ಮಾಡೋಂಗಿಲ್ಲ. ಹೌದಲ್ಲ? ಇಲ್ಲೇ ನಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ಕುಂತ ಏನ್ ಮಾಡೋಂಗಿಲ್ಲ. ಅಲ್ಲಿ ಹೋಗಿ ಏನ್ ತಪಸ್ ಮಾಡ್ತೇನೆ ಇದು ಮಾಡ್ತೇನೆ ಅಂತಂದ್ರೆ ಇಲ್ಲಿ ನಡ್ಕೋ. ಇಲ್ಲಿ ನಿನ್ನ ವರ್ಗದ ಕೂಡ ನಿನ್ನ ನೆರೆಯವರು ಕೂಡ ಸರಿಯಾಗಿ ನಡ್ಕೋ. ಅದ ತಪಸ್ಸು. ಅದ ಬಿಟ್ಟು ಹೋಗಿ ವನವಾಸದ ಇರ್ತೇನೆ, ವನದಲ್ಲಿ ಹೋಗಿ ತಪಸ್ಸನ್ನು ಮಾಡ್ತೇನೆ ಅಂತಂದ್ರೆ ಇಲ್ಲ. ಮತ್ತು ಪ್ರಾರಬ್ಧಕ್ಕೆ ಅನುಸಾರವಾಗಿ ನಿನಗೆ ಬಂದಂತ ಏನು ಹಣ ಐತಿ ಅದನ್ನ ಬಿಟ್ಟು ತ್ಯಜಿಸ್ಬೇಡ. ಇಲ್ಲಿ ಬಿಟ್ಟು ಗ್ಯಾಸ ಇನ್ನೊಬ್ಬರನ್ನ ಹೋಗಿ ಕೇಳಿದ್ರೆ ಏನಂತ? ಹೌದು. ಇಲ್ಲಿ ಹೋಗಿ ಇಲ್ಲಿ ಮನೆ ತ್ಯಾಗ ಮಾಡಿ ಬಂದೇನೆ ಅನ್ನೋದು, ಮತ್ತೊಬ್ರು ಹತ್ರ ಹೋಗಿ ಕೈ ಹೊಡೋದು, ಅದನ್ನ ಮಾಡಕ್ ಹೋಗ್ಬೇಡ. ನಿಂದ ಅನ್ನೋದ್ರ ನೀರು. ಈ ಸದ್ಯ ನೀನು ತತ್ವಜ್ಞಾನ ಸಂಜನಿಸಲು ಅಗವೆಲ್ಲವೂ ಕಡಿತದೆ. ಅದಕ್ಕೆ ನೀನ್ ಏನು ಬೇರೆ ಮಾರ್ಗನೇ ಇಲ್ಲ. ಜ್ಞಾನ ಒಂದ ಮಾರ್ಗ ಇದಕ್ಕೆ. ಯಾಕೆ ಕರ್ಮ ನೀನ್ ಹೆಂಗ್ ಮಾಡಾಕತ್ತಿ ಗೊತ್ತಿಲ್ಲ. ದೇವ್ರು ಏನು, ದೇವ್ರು ಹೆಂಗದಾನ ಅನ್ನೋದು ಗೊತ್ತಿಲ್ಲ. ಬ್ರಹ್ಮ ಯಾರು ಅನ್ನೋದು ಗೊತ್ತಿಲ್ಲ. ಬ್ರಹ್ಮಗ ಅರ್ಪಿಸ್ತೇನೆ ಅಂತ ಹೇಳಿ ನೀನ್ ಏನೋ ಮಾಡಾಕತ್ತಿಯಲ್ಲ.
ಅದಕ್ಕೆ ಬ್ರಹ್ಮಾರ್ಪಣದರು ಕುರುಳಿಲ್ಲ ಅಂತ ಹೇಳಿ. ಬ್ರಹ್ಮ ಯಾರು ಅನ್ನೋದು ಗೊತ್ತಿಲ್ಲ. ಬ್ರಹ್ಮಗ್ ಅರ್ಪಿಸ್ತೀನಿ ಸಮರ್ಪಿಸ್ತೀನಿ ಅಂತಂದ್ರ ಎಲ್ಲಿಗ್ ಮುಟ್ಟಿಸ್ತಿ? ಅಡ್ರೆಸ್ ಗೊತ್ತಿಲ್ಲ. ಹೌದಲ್? ಫ್ರಾಮ್ ಅಡ್ರೆಸ್ ಗೊತ್ತಿಲ್ಲ, ಟು ಅಡ್ರೆಸ್ ಗೊತ್ತಿಲ್ಲ. ನೀನ್ ಯಾರ ಅನ್ನೋದು ಗೊತ್ತು ಮಾಡ್ಕೊಂಡಿಲ್ಲ, ಬ್ರಹ್ಮ ಯಾರ ಅನ್ನೋದು ಗೊತ್ತು ಮಾಡ್ಕೊಂಡಿಲ್ಲ. ಹಂಗ ಕಾಗದ ಬರೋದು ಪೋಸ್ಟ್ದಾಗ ಹಾಕ್ಬಿಟ್ಟಿ. ಎಲ್ಲಿಗ್ ಮುಟ್ತೈತದು? ಬಾಳ್ ನಿನಗರ ಬಂದ್ ಮುಟ್ತದೇನ? ಅದು ಅಡ್ರೆಸ್ ಬರೋದಿಲ್ಲ. ಮತ್ತ ಬ್ರಹ್ಮಗರ ಮುಟ್ತೈತೇನು? ಅದು ಇಲ್ಲ. ಅಲ್ಲೇ ಡಬ್ಬ್ಯಾಗ ಕೊಳತ್ ಹೋಗ್ತೈತಿ. ಹೌದಲ್ಲ? ಅವಲ್ಲೇ ಕಸ ಡಬ್ಬ್ಯಾಗ ಹಾಕ್ಬಿಡ್ತಾನ. ಯಾಕೆ ಯಾರಿಗೆ ಅಂತ ಮುಟ್ಟಿಸ್ಬೇಕವ? ಅದಕ್ಕೆ ಅವ್ರು ಹೇಳ್ತಾರ, ಬ್ರಹ್ಮ ಯಾರು ಅಂತ ಅರಿಲ್ಲ, ತನ್ನ ನಿಜವನ್ನ ಅರಿಯದೆ ಪರೀಕ್ಷಿಸದೆ ಇದಕ್ಕೆ ಹೇಯ ಅನ್ನದೆ ಬ್ರಹ್ಮ ಯಾರು ಅಂತ ತಿಳ್ಕೊಳ್ಳಾರ್ದ ಬ್ರಹ್ಮಗ ಮುಟ್ಟಿಸ್ತೇನೆ ಅಂತಂದ್ರ ಬ್ರಹ್ಮಾರ್ಪಣದೊಳು ಕುರುಳಿಲ್ಲ. ಇದನ್ನ ಯಾರು ಮಾಡ್ತಾರ ಅಂದ್ರೆ ಮೂಢ ಜನರು ಮಾಡ್ತಾರ, ಅಜ್ಞಾನಿಗಳು ಮಾಡ್ತಾರ, ತಿಳುವಳಿಕೆ ಇದ್ದವ್ರು ಮಾಡಿಲ್ಲ ಇದನ್ನ. ಅದಕ್ಕೆ ಯಜ್ಞವಲ್ಕರ ಮೈತ್ರಿಯಾಗಿ ಇದನ್ನ ಹೇಳಿದ್ರು, ಬ್ರಹ್ಮಾರ್ಪಣದೊಳು ಕುರುಳಿಲ್ಲ. ನೋಡು ಮೈತ್ರ, ಬ್ರಹ್ಮ ಯಾರು ಅನ್ನೋದ ಗೊತ್ತಿಲ್ಲ. ಅದಕ್ಕೆ ನೀನ್ ಯಾರು ಅನ್ನೋದು ಗೊತ್ತು ಮಾಡ್ಕೊಂಬರ್ಲಿಕ್ಕೆ, ಆಮೇಲೆ ಬ್ರಹ್ಮ ಯಾರು ಅನ್ನೋದು ಗೊತ್ತಕ್ಕೆ. ನೀನ ಯಾರು ಅನ್ನೋದು ಗೊತ್ತು ಮಾಡ್ಕೊಂಡಿಲ್ಲ, ಬ್ರಹ್ಮ ಹೆಂಗ ಅದಾನ ಅಂತಂದ್ರೆ? ಹೌದು. ಅದಕ್ಕೆ ವಿಚಾರ ಮಾಡಿ ನೋಡು. ಇದಕ್ಕೆ ಜ್ಞಾನ ಒಂದ ಮಾರ್ಗ ಐತಿ, ಬೇರೆ ಮಾರ್ಗಗಳು ಇಲ್ಲಿ. ಹೇಳ್ತಾರ ಕರ್ಮಿಗಳು ಸಾಕಷ್ಟು ಮಾರ್ಗಗಳದಾವ್ರಿ. ಜಡವನ್ನು ಹೊಂದಲಿಕ್ಕೆ ನದಿಗಳು ಏನು ಎಲ್ಲಾ ನದಿಗಳು ಸಮುದ್ರನ ಸೇರ್ತಾವಿಲ್ರಿ ಅಂತಾರ. ಎಲ್ಲಾ ಮಾರ್ಗಗಳು ಅಲ್ಲಿಗೆ ಮುಟ್ತಾವ್ರಿ ಅಂತ ಹೇಳ್ತಾರ. ಜಡ ಸೇರ್ಲಿಕ್ಕೆ ಅನೇಕ ಮಾರ್ಗಗಳದಾವು. ಅಜಡವನ್ನ ಸೇರ್ಲಿಕ್ಕೆ ಒಂದ ಮಾರ್ಗ, ಅನೇಕ ಮಾರ್ಗಗಳಿಲ್ಲ. ಜಡವನ್ನ ಸೇರ್ಲಿಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸ್ಬೇಕೇವ್ ನಾವು. ಒಂದ್ ಊರಿಗೆ 100 ದಾರಿ ಇದಾವ್ರಿ ಅಂತ ಹೇಳ್ತಾರ. ಊರ್ ಮುಟ್ಟಾಕ್ 100 ದಾರಿಗಳು. ನಿನ್ನನ್ನು ನೀ ತಿಳ್ಕೊಳಕ್ ಒಂದ ಮಾರ್ಗ, ಬೇರೆ ಧ್ಯಾನ ಒಂದ ಮಾರ್ಗ. ಅದಕ್ಕೆ ಶ್ರುತಿ ಹೇಳ್ತೈತಿ, ಜ್ಞಾನವೇನು ಮುಕ್ತಿಗೆ ಮಾರ್ಗ ಅಂತ ಪ್ರಶ್ನೆ ಮಾಡಿದಾಗ ನ ಅನ್ಯಪ್ಪ ಅಂತ ನಾವು ಶ್ರುತಿ ಬ್ಯಾರೆ ದಾರಿನ ಇಲ್ಲ ಅಂತ ಎಲ್ಲಾ ಪ್ರಮಾಣಬದ್ಧವಾದಂತ ಶ್ರುತಿಗಳ ಹೇಳ್ತಾವ. ಬೇರೆ ಮಾರ್ಗನ ಇಲ್ಲ. ಇದಕ್ಕೆ ವಿಚಾರ ಮಾಡಿ ನೋಡಿದ್ರೆ ಜ್ಞಾನಕ್ಕೆ ಬೇರೆ ಮಾರ್ಗವನ್ನ ಇಲ್ಲ. ಹೌದಲ್ರಿ? ಆಕಾಶ ನೋಡಕ್ ಏನ್ ಮಾರ್ಗ? ಯಾವ ಮಾರ್ಗ? ಆಕಾಶ ನೋಡಾಕ ಏನು ಅವ ಮಾಡೋದಕ್ಕಾಗಿಲ್ಲ. ಹೌದಲ್? ಅದಕ್ಕೆ ಅವ್ರು ಹೇಳ್ತಾರ, ನಂಬು ಜ್ಞಾನ ಕರ್ಮ ಜಾಲದಲ್ಲಿ ಸಿಲುಕಿ ಹಂಬಲಿಸಬೇಡ, ನೀ ಮುಕ್ತಿಯನ್ನು ಬಯಸಿ ಅಂತ. ವಿಚಾರ ಮಾಡಿ ನೋಡ್ಕೊ, ನೀನ್ ಯಾರದಿ ಅಂತ ತಿಳ್ಕೊಂಡಾದ್ರ ಮುಕ್ತನ ನೀನದಿ. ನೀನ್ ಯಾರಂತ ನೋಡಿಲ್ಲ ಅಂತನ ನಾನ್ ಹೆಂಗೆ ರೀ ಬಂಧನಕ್ಕೀಡಾಗೇನೆ ಅಂತ ಅನ್ಸಾಗತ್ತೈತಿ. ನೋಡ್ಕೊ, ನಿನ್ನ ನಿಜವನ್ನ ಅರ್ಥ, ನೀನು ಮುಕ್ತನದಿ. ನೀನ ಸುಳ್ಳನ್ನ ನಾನು ಅಂತ ತಿಳ್ಕೊಂತ ಹೊಂಟಿ. ಹೌದು. ಅದಕ್ಕೆ ತಾನೇ ತನ್ನೋಳು ತನ್ನ ನಿಜವನ್ನ ಅರಿಯಲು ಪರಮಾನಂದಮಯ ಚಿದಖಂಡ ರೂಪ ನೀನು ಅಂತ. ನಮ್ಮ ನಿಜವನ್ನ ಅರ್ತಿಲ್ಲ. ಈ ತನು ಬಾಯ ಹೆಂಗ ಐತಿ ಅಂತ ವಿಚಾರ ಮಾಡಿ ನೋಡಿಲ್ಲ. ಹೌದು. ಈ ಶರೀರ ಹೆಂಗೈತಿ, ಈ ತೋರಿಕೆ ಎಚ್ಚರಿಕೆ ಅವಸ್ಥೆ ಹೆಂಗೈತಿ ಅನ್ನೋದನ್ನ ವಿಚಾರ ಮಾಡಿ ನೋಡಿದ್ರೆ ಹೊಳಿತೈತಿ. ಇದ್ರೊಳಗೆ ನಾನು ಯಾರು ಅಂತ ವಿಚಾರ ಮಾಡ್ಯವನು ಇಲ್ಲ. ನಂಗೆ ಇದಕ್ಕಿಟ್ಟಂತ ನಾಮನ ನಂದು, ಇದನ್ನ ಒಂದ್ ಸ್ವಲ್ಪ ಇದಕ್ಕಿಟ್ಟಂತ ಹೆಸರು ಒಂದ್ ಸ್ವಲ್ಪ ಹೆಂಗದ ಕರೆದ್ರೆ ಕೋಪ. ಹೌದಲ್? ತಾಪಗಳು. ಹೌದಲ್? ದಿಕ್ಕೇಡಿ ಅಂದ್ರೆ ಸಿಟ್ಟಿಗೆ ಹೇಳ್ತೇವೆ. ದಿಕ್ಕೇಡಿ ಅಂತಾರೆ ನನಗೆಲ್ಲ ಇಷ್ಟೆಲ್ಲ ಅಂತಂದ್ರ ಅದಾರ, ಮಕ್ಳು ಅದಾರ, ನಡದಾರ, ಇದು ದಿಕ್ಕಿಲ್ಲ. ಹೌದು, ನೀನು ದಿಕ್ಕೆಲ್ಲ. ಅವ್ರು ನಮಗ ಬೇಗಳಂತ ತಿಳ್ಕೊಂಡೆವು. ನಮ್ಮ ಇರುವಿನ ಕುರಿತಾಗಿನ ಎಚ್ಚರಿಸ್ತಾರ. ಈ ನಮ್ಮ ಬೇಗಳಂತ ತಿಳ್ಕೊಂಡಿದ್ದು ಎಲ್ಲ ನಮ್ಮ ಆಡು ಭಾಷೆದೊಳಗೆ ನಮ್ಮ ಇರುವಿನ ಕುರಿತಾದದ್ದನ್ನ ಅದಾವ್ರಿ ಅವು. ನಾವು ತಿಳ್ಕೊಂಡೇವು ಅವನು ಬೇಗಳ ಅಂತ ಹೇಳಿ. ಹೌದಲ್?
ಅವು ದೇಹಗಳಲ್ಲ, ನಾನು ಏನದೀನಿ ಅದನ್ನು ಎಚ್ಚರಿಸ್ತಾರ. ನೀನು ಪರಿಪೂರ್ಣ ವಸ್ತುವಿಗೆ ಯಾವ ದಿಕ್ಕು ಇಲ್ಲ, ಅಪೂರ್ಣ ವಸ್ತುವಿಗೆ ದಿಕ್ಕದಾವು. ಹೌದು, ಅದ್ರ ಮುಂದ ಹಿಂದ ಮೇಲೆ ಕೆಳಗೆ ಅಂತ ಗುರುತಿಸ್ತೀವಿ. ಪೂರ್ಣ ವಸ್ತುವಿಗೆ ಯಾವ ದಿಕ್ಕೈತಿ? ಹೌದು, ಪೂಜೆಗೆ ಶೂನ್ಯಕ್ಕೆ ಯಾವ ದಿಕ್ಕು ಹೇಳ್ತೀರಿ ನೀವು? ಪೂಜೆ ಅದಕ್ಕೆ ದಿಕ್ಕೇ ಇಲ್ಲ. ಮ್ಯಾಲೆ ಊಟ ಹೆಂಗ್ ಬೇಕಾದಂಗ್ ಬರೀರಿ ನೀವು, ಅದನ್ನ ದಿಕ್ಕೇ ಇಲ್ಲ. ನೀವು ಪೂಜೆ ಮಾಡೋದಂದ್ರ ಅದ ಶೂನ್ಯನಾಗು ಅಂತಾನ ಹೇಳ್ತತಿ ಶ್ರುತಿ. ಪೂಜೆ ಅಂದ್ರ ಶೂನ್ಯ ಆಗು. ಈ ಎಲ್ಲಾ ಇಂದ್ರಿಯಗಳ ವ್ಯಾಪಾರವನ್ನ ಬಿಟ್ಟು ನಿನ್ನೊಳಗೆ ಏಕೋಭಾವನದಿಂದ ಒಳಗೂಡು, ಶೂನ್ಯನಾಗು. ಹೌದು, ನಿಶ್ಶಬ್ದ. ಹೌದಲ್ರಿ, ಅವಾಗ ಬ್ರಹ್ಮದ ಅನುಭವ ಆಗುತ್ತೆ. ನಿಶ್ಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಹೌದಲ್ರಿ, ಅದನ್ನ ಮಾಡುದಿಲ್ಲ ನಾವು. ಪೂಜೆ ಮಾಡೋದಂದ್ರ ಅದ ಸಂಕೇತ, ಶೂನ್ಯನಾಗುವಂತ. ಹಿಂಗ್ ಮಾಡೋದಿಲ್ಲ, ನೀವು ಬೆಳಗೋದಿಲ್ಲ, ಹಿಂಗೇನೋ ಮಾಡ್ತೀರಿ. ಹೌದಲ್ರಿ, ಶೂನ್ಯನಾಗು ಅಂತಾನೆ ಹೇಳ್ತತೆ. ಎಲ್ಲಾ ಈ ಕರ್ಮೇಂದ್ರಿಯಗಳ, ಜ್ಞಾನೇಂದ್ರಿಯಗಳ, ಅಂತಃಕರಣ ವ್ಯವಹಾರವನ್ನ ಬಂದ್ ಮಾಡಿ ನಿನ್ನೊಳಗ ನೋಡ್ಕೋದು. ಅವಾಗ ಪರಮಾನಂದಮಯ ಚಿದಕಂಡ ರೂಪನ ಅಂತ ಖಾತ್ರಿ ಆಗುತ್ತೆ. ತನ್ನ ಬಾಹ್ಯವನ್ನೆಲ್ಲ ಅರದ ನೋಡ್ಕೊ, ಇದು ಹೆಂಗೈತಿ, ಈ ಶರೀರ ಹೆಂಗೈತಿ, ನೋಡ್ಕೊ, ಇದು ಮಲಮೂತ್ರದ ತಾನ. ಹೌದಲ್, ಅದಕ್ಕೆ ಅವ್ರು ಹೇಳಿದ್ದು, ಈ ತಿಳುವಳಿಕೆ ಬಂದ ಅವ ಏನಂತಾನ, ಸಾಕಪ್ಪ ಇನ್ನ ನಿನ್ನ ಕೂಡ ಸಂಬಂಧ, ನೀನು ನಿನ್ನ ಕೂಡ ಸಂಬಂಧ ಮಾಡಿ, ಇಷ್ಟು ದಿನ ಸಂಬಂಧ ಮಾಡಿ ನಾನು ಕೆಟ್ಟಿದ್ದೆ. ಹೌದಲ್ರಿ, ಇಷ್ಟು ದಿನ ಸಂಬಂಧ ಮಾಡಿ ನಾ ಕೆಟ್ಟಿದ್ದೆ. ಯಾಕಂದ್ರೆ ನೀನ್ ಹೆಂಗದೆ ಅನ್ನೋದು ಗೊತ್ತಾಯ್ತು ಈಗ. ಎನ್ನೊಡನೆ ಸಮರಸ ಬೇಡಲೇ ತನುವೆ ಮುನ್ನಿನಂತೆ ಅಂತ ಅವ ಹೇಳ್ತಾನ. ಯಾಕಂದ್ರ ನೀನು ಮಲಬೇಡ್ರ ಬೆಸಗೆ. ಇದು ಹೆಂಗೈತಿ ನೋಡಿದ್ರ, ತಂದೆ ತಾಯಿಗಳ ಮಲದಿಂದ ಬಂದಂತದ್ದು. ನೀನು ಮಲಬೇಡ್ರ ಬೆಸಗೆ, ನಾನು ಅತಿ ಶುದ್ಧ. ಹೌದಲ್ಲ, ನಾನು ಶುದ್ಧ ಅದೀನಿ. ನೀನು ಒಂದ್ ಅವಸ್ಥೆ ಒಳಗಿರ್ಪೆ, ನಾ ಅಖಿಳ ಅವಸ್ಥೆ ಒಳಗಿರ್ಪೆ. 3 ಅವಸ್ಥೆ ಒಳಗೂ ಅದೇನ್ರಿ ನಾನು. ಹೌದಲ್ಲ, ಎಚ್ಚರವನ್ನು ಅರಿತೀನಿ, ಕನಸನ್ನು ಅರಿತೀನಿ, ನಿದ್ರೆಯನ್ನು ಅರಿತೀನಿ. ಈ ಅರಿವು ಬೇರೆ ಸಾಕ್ಷಿನ ಅದನ. ಹಾಗೆ ವಿದ್ಯುತ್ ಎಲ್ಲದಕ್ಕೂ ಸಾಕ್ಷಿಯಾಗಿ ಕೆಲಸ ಮಾಡಾಕತ್ತೈತೋ, ವಿದ್ಯುತ್ ಏನು ಕೆಲಸ ಮಾಡಾಕತ್ತಿಲ್ಲ ಅಲ್ಲಿ, ಅದು ಸಾಕ್ಷಿಯಾಗೈತಿ. ಕೆಲಸ ಮಾಡಾಕತ್ತಿದ್ ಇವು ಕರ್ಮೇಂದ್ರಿಯಗಳು. ಹೌದಲ್ಲ, ಮೈಕ್ ಇಲ್ಲಿ ಧ್ವನಿ ಮಾಡಾಕತ್ತೈತಿ, ಅದ ವಿದ್ಯುತ್. ಅಲ್ಲಿ ಬೆಳಗಾಕತ್ತೈತಿ, ಇಲ್ಲಿ ಮಿಕ್ಸರ್ ಗ್ರೈಂಡರ್ ಮಾಡಾಕತ್ತೈತಿ. ಹೌದಲ್ಲ, ಶಕ್ತಿ ವರ್ಧಕ ಆಗೈತಿ, ಇಲ್ಲಿ ಧ್ವನಿ ವರ್ಧಕ ಆಗೈತಿ, ಅಲ್ಲಿ ಬೆಳಕಾಗೈತಿ, ಪ್ರಕಾಶ ಆಗೈತಿ. ವಿದ್ಯುತ್ ಮಾತ್ರ ಅದು ಏನು ಮಾಡಾಕತ್ತಿಲ್ಲ. ಹಾಗೆ ನಾನು ಅರು ಅನ್ನೋದು ಸಾಕ್ಷಿಯಾಗೈತಿ. ಅರು ಎಲ್ಲದಕ್ಕೂ ಸಾಕ್ಷಿಯಾಗಿ ಬೆಳಗಾಕತ್ತೈತಿ. ನಾನು 3 ಅವಸ್ಥೆ ಒಳಗ ಅದೇನೆ, ನೀನು 1 ಅವಸ್ಥೆ ಒಳಗದಿ. ಈ ತನು ಹೆಂಗೈತಿ ಅಂದ್ರೆ, ಈ ಶರೀರ 1 ಅವಸ್ಥೆ ಒಳಗ ಮಾತ್ರ. ಮತ್ ಇದು ಹೆಂಗೈತಿ ಅಂತಂದ್ರ, ರೋಗದ ತವರೂರು ನೀನು. ರೋಗದ ತವರೂರು ಇದು. ನಾನು ಮಾತ್ರ ರೋಗಿ. ಯಾವ ರೋಗನು ನನಗೆ ಬರಲ್ಲ, ಅಂಟ್ಲಾರು. ನೀ ಜಡಾದಿ, ನಿನ್ನ ತೂಗ್ತಾರ. ನೋಡ್ರಿ, ಹುಟ್ಟಿದ ತಕ್ಷಣ ಮಗು ಎಷ್ಟ್ ಪೌಂಡ್ ಐತಿ, ಎಷ್ಟ್ ಕೆಜಿ ಐತಿ ಅಂತ ತೂಗ್ತಾರ. ನನ್ನನ್ನ ತೂಗ್ಲಿಕ್ಕೆ ಬರುದಿಲ್ಲ. ಜಡವನ್ನ ತೂಗ್ತಾರ, ಅಜಡವನ್ನ ತೂಗ್ಲಿಕ್ಕೆ ಬರುದಿಲ್ಲ. ಹೌದಲ್ಲ, ಇವೆಲ್ಲವೂ ಅಜಡದವು. ಎಚ್ಚರಿಕೆ ಅವಸ್ಥೆ ಒಳಗೆ ನಾವು ಏನು ಪಂಚಮಹಾಭೂತಗಳನ್ನ ನೋಡ್ತೇವೆ, ಅವೆಲ್ಲವೂ ಜಡ. ನಾನು ಮಾತ್ರ ಅಜಡ. ಇವಕ್ಕೆಲ್ಲಕ್ಕೂ ಸಾಕ್ಷಿ ನಾನು ಅದೇನೆ. ಇವು ಮಿಥ್ಯ ಅದಾವು, ಸುಳ್ಳು ಅದಾವು, ಇವು ಕೆಡ್ತಾವು. ಅದಕ್ಕೆ ಹೇಳ್ತಾರ ಅವ್ರು, ಮನೆಗೆ ನೀನೇ ಮಣ್ಣು, ನಾನೇ ವಸ್ತು. ನೀನು ಮಣ್ಣಾಗ್ಲಿಕ್ಕೆ ನಾನು ವಸ್ತು ಆಗಿ ಹೊಡಿದ್ದೇನೆ. ನನಗ್ ಬಂಧನ ಇಲ್ಲ, ನನ್ನ ಮೋಕ್ಷ ನಿನ್ನ ಬಂಧನ. ಈ ರೀತಿಯಾಗಿ ತನು ಬಾಹ್ಯವನ್ನೆಲ್ಲ ಅರ್ಥಾಗ, ತನು ಶರೀರ ಮತ್ತು ಬಾಹ್ಯ ಪ್ರಪಂಚ ಇಲ್ಲಿ ಹೆಂಗೈತಿ ಅಂತ ಅರ್ಥಾಗ ನಾನು ಸಚ್ಚಿದ ಕಂಡ ರೂಪನ ಅನ್ನೋದು ಖಾತ್ರಿ ಆಗುತ್ತೆ.
ಆ ಜ್ಞಾನವನ್ನು ಮಾಡಿಕೊಂಡ ಮುಕ್ತಿ ಐತಿ ಹೊರತಾಗಿ ನೀ ಕರ್ಮ ಎಂಬ ಜಾಲದಲ್ಲಿ ಸಿಲುಕೊಂಡು ಮುಕ್ತಿ ಅಪೇಕ್ಷೆಯನ್ನು ಮಾಡಿದ್ರೆ ಮುಕ್ತಿ ಸಿಗ್ಲಾರ್ದು. ಅಂದ್ರೆ ಮುಕ್ತಿ ಅಂದ್ರೆ ನಾವ್ ಏನಂತ ತಿಳ್ಕೊಂಡೇವ ಅಂದ್ರ ಶರೀರ ಹೋದ್ಮೇಲ್ರಿ ಅದು ಹೊಂದೋದು. ಹೌದಲ್, ಕೈಲಾಸವಾಸಿಗಳಾದ್ರು ಅಂತ ಹೇಳ್ತಾರೆ. ಅವಾಗಲ್ಲದ ಇದ್ದಾಗ ಕೈಲಾಸವಾಸಿಗಳಾಗಬೇಕಾಗೈತಿ. ಹೌದಲ್ರಿ, ಶರೀರ ಹೋದ್ಮೇಲೆ ಎಲ್ಲೆಲ್ಲಿ ಹೋಗಿರ್ತತಿ ಏನು. ಹೌದು, ಇದ್ದಾಗ ನಾ ಮುಕ್ತ ಆದೇನೆ ಅಂತ ತಿಳ್ಕೊಬೇಕೈತಿ. ಬಿಡುಗಡೆ ನನಗ್ ಬಂಧನ ಇಲ್ಲ ಅಂತ ತಿಳ್ಕೊಬೇಕೈತಿ. ಬಹುಮಾಲೆಗೆ ಒಳಗಾಗಿ ನನ್ನದು ಸುಳ್ಳೈತಿ. ಯಾಕಂದ್ರ ನನ್ನನ್ನ ನಾ ವಿವರಿಸಿ ನೋಡ್ಕೊಂಡ ನನಗೆ ಯಾವಾಗ ಬಂಧನ ಆಗೈತಿ? ಬಂಧನ ಆಗೇ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಹಿಂದಿನ ಜನ್ಮ ನೋಡ್ಕೋ, ಈಗಿನ ಜನ್ಮ ನೋಡ್ಕೋ, ಮುಂದಿನ ಜನ್ಮ ನೋಡ್ಕೋ, ಇವೆಲ್ಲ ಕರ್ಮದಿಂದ ಬಂದ ಆಗೈತಿ. ಕರ್ಮಕ್ಕನುಸಾರವಾಗಿ ಜನ್ಮಾಂತರಗಳಾಗ್ಯವು. ನನಗ್ ಮಾತ್ರ ಕರ್ಮದ ಕಾಟ ಅಂಟಿಲ್ಲ. ಕರ್ಮ ನನಗೇನು ಮಾಡಿಲ್ಲ. ಇವೆಲ್ಲ ಕೆಟ್ಟರು ಕೂಡ ವಿದ್ಯುತ್ ಏನಾರ ಕೆಡ್ತೈತೇನೋ? ಉಪಾಧಿಗಳು ಕೆಟ್ಟ ಹೋಗ್ತಾವು. ಹೌದಲ್ರಿ, ವಿದ್ಯುತ್ತಿಗೆ ಏನು ಆಗಿಲ್ಲ. ಹೌದಲ್ರಿ, ಇದು ವೈರ್ ಹರಿಬಹುದು, ವೈರ್ ಇದಾಗಬಹುದು, ತುಂಡಾಗಬಹುದು. ವಿದ್ಯುತ್ ಏನಾರ ತುಂಡಾಗೈತೆ? ಇಲ್ಲ. ವಿದ್ಯುತ್ ಎಲ್ಲಾ ಕಡೆ ಐತ್ರಿ. ಅದು ಗಾಳಿ ಒಳಗೂ ಐತಿ, ಬೆಂಕಿ ಒಳಗೂ ಐತಿ, ನೀರಿನೊಳಗೂ ಐತಿ, ಎಲ್ಲಾ ಕಡೆ ಐತದ. ಅದಕ್ಕೇನು ಇದೇ ಇಲ್ಲ. ಆದ್ರ ಅದು ಪ್ರಕಟ ಆಗಾಕ ಮಾಧ್ಯಮಗಳು ಬೇಕಾಗ್ಯವು. ಪ್ರಕಟ ಆಗ್ತಕ್ಕಂತ ಮಾಧ್ಯಮಗಳು ಕೆಡ್ತಾವು, ಅವು ನಾಶಕ್ಕವು. ಆದ್ರೆ ವಿದ್ಯುತ್ ನಾಶ ಆಗುವುದಿಲ್ಲ. ಅದಕ್ಕೆ ಕಡೆಗೆ ನೀನೇ ಮಣ್ಣು ನಾನೇ ವಸ್ತು. ಈ ತಿಳುವಳಿಕೆಯನ್ನು ಮಾಡ್ಕೊಂಡ ನೀನು ಮುಕ್ತಿ ಐತಿ ಹೊರತಾಗಿ ಹಂಗ ನೀ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಗ ಮುಕ್ತಿಯನ್ನು ಬಯಸಿ ಹೋದ್ರೆ ನೀನು ಮುಕ್ತಿನ ಆಗುದಿಲ್ಲ. ಎಷ್ಟು ದಿನ ಕರ್ಮ ಮಾಡೋದು ಹಂಗ? ಹೌದು, ಕರ್ಮ ಎಷ್ಟು ದಿನ ಮಾಡ್ತೀವಿ? ಹುಟ್ಟಿದಿಂದ ಹಂಗ ಸಾಯಿತನ ಒಂದಿಲ್ಲ ಒಂದು ಕರ್ಮ ಮಾಡ್ಕೊಂತಾನ ಬಂತೇವೆ. ಹೌದಲ್ಲ, ದಿನ ಮಾಡ್ತೇವೆ ಕರ್ಮ. ಏನು ಅದರಿಂದ ಏನು ಉಪಯೋಗ ಇದೆ? ವಿಚಾರ ಮಾಡಿ ನೋಡು. ಅದ ವೇಳೆಯನ್ನ ನೀನ್ ಯಾರು ಅಂತ ತಿಳ್ಕೊಂಡಾಕೆ ಕೊಡಲ್ಲ. ಕರ್ಮ ಮಾಡೋ ಬದ್ಲಿ ನೀನ್ ಯಾರದಿ ಅಂತ ತಿಳ್ಕೊಂಡಾಕ ಮಾಡು. ಅದಕ್ಕೆ ಆ ತಿಳುವಳಿಕೆ ನಿನಗೆ ಉಂಟಾಗಬೇಕಂದ್ರೆ ಮೊದಲಿಗೆ ಅಂತಃಕರಣ ಶುಚಿಗೊಳಿಸತಕ್ಕಂತ ಕಾರ್ಯದೊಳಗೆ ತೊಡಗು. ಅದಕ್ಕೆ ಅನುಭವಗಳನ್ನ ಬೇಡ್ತಾನ. ಯಾರು ಮುಕ್ತಿಯ ಒಲವುಳ್ಳಂತ ಮುಮುಕ್ಷು ಏನ್ ಕೇಳ್ತಾನ ಅಂತಂದ್ರ, ನನಗೆ ಏನು ಬೇಕಾಗಿಲ್ಲ, ನನಗ್ ಬೇರೆ ಏನು ಬೇಕಾಗಿಲ್ಲ, ನನಗೇನ್ ಬೇಕು? ಜನ್ಮ ಜನ್ಮ ಎಷ್ಟೇ ಜನ್ಮಗಳ ಬರ್ಲಿ, ನಾನು ಸದ್ಗುಣ ಸಂಪನ್ನತ್ವ ಎಲ್ಲೈತಿ ಅಲ್ಲೇ ಹುಟ್ಟುವಂಗ ನನಗ್ ಕರ್ಣಿಸ್. ಬೇರೊಂದು ವರವನು ನಾನು ಅಲ್ಲೇ. ಗುರುವೇ, ನನಗೇನ್ ಬೇಕಾಗೈತಿ ಅಂದ್ರೆ ಮುಕ್ತಿಯನ್ನು ಹೊಂದಬೇಕಾಗೈತಿ. ಆ ಮುಕ್ತಿಯನ್ನು ಹೊಂದಾಕ್ ಬೇಕಾದಂತ ಗುಣಗಳನ್ನ ಕೊಡು. ಅಂತಲ್ಲಿ ನನಗ್ ಹುಟ್ಟಿಸ್. ಬೇರೆ ಏನು ನಾನು ವರ ಕೇಳುದಿಲ್ಲ ನಿಮ್ಮ. ಹೌದಲ್ಲ? ಯಾಕಂದ್ರೆ ಸದ್ಗುಣಗಳಲ್ಲಿ ಹುಟ್ಟಿದೆ ಅಂದ್ರೆ ನಾನು ಮುಕ್ತನ ಹಾಕೇನೆ. ಸದ್ಗುಣಗಳ ಇಲ್ಲಲ್ಲಿ ಹುಟ್ಟಿದ್ರೆ ಮುಕ್ತಿಯನ್ನು ಹೊಂದಕ್ಕಾಗುದಿಲ್ಲ. ಅದಕ್ಕೆ ಸದ್ಗುಣಗಳ ಸಂಪನ್ನರಿಗೆ ಇದು ಸಿಗ್ತೈತಿ ಅಂತ ಹೇಳಿ ಅದಕ್ಕೆ ಆ ಸದ್ಗುಣಗಳನ್ನ ನಾವು ಬೆಳೆಸ್ಕೋಬೇಕಾಗಿ. ಕರ್ಮ ದುರ್ಗುಣಿನೂ ಮಾಡ್ತಾನ. ಹೌದು, ಅದ ಗುಂಡಿಗೆ ನಾವು ಹೋಗಿರ್ತೇವು, ಅದ ದೇವರಿಗೆ ನಾವು ಬೇಡ್ಕೊಂತೇವು, ನನಗೆ ಅದನ್ನ ಕೊಡು ಇದನ್ನ ಕೊಡು ಅಂತ ಬೇಡ್ಕೊಂತೀನಿ. ಹಾಗೆ ಕಳ್ಳನು ಬಂದು ಬೇಡ್ಕೊಂತಾನ, ನಾನು ಇಂಥವ್ರ ಮನೆಗೆ ತುಡುಗಿಗೆ ಹೋಗ್ತೇನೆ ಇವತ್ತ, ನನಗ್ ಕಾಪಾಡ್ಪ ಅಂತ ಅವನು. ಹೌದು, ಮತ್ತೆ ಏನ್ ಉಪಯೋಗ ಆಯ್ತು? ಹೌದು, ಅದಕ್ಕೆ ಸದ್ಗುಣಗಳನ್ನು ನಾವು ಬೆಳೆಸ್ಕೋಬೇಕಾಯ್ತು, ಒಳ್ಳೆಯ ಗುಣಗಳನ್ನ. ಅಂದ ಬೇಡುವೆನು ನಿಮ್ಮನ್ನ ಅಭಯವನ್ನು ಕೇಳ್ತೇನೆ. ಏನು ಬೇಕಾಗಿಲ್ಲ, ಮಾಡುವಲಿದು ನನಗೆ ಸುಗುಣ ಸಂತತಿಯೊಳಗ ಭವಭವದಳು. ಎಷ್ಟು ಬೇಕಾದಷ್ಟು ಜನ್ಮಗಳು ಬರ್ಲೇವು, ಒಂದ ಎರಡ ಜನ್ಮ ಅಂತಿಲ್ಲ, ಎಷ್ಟು ಬೇಕಾದಷ್ಟು ಜನ್ಮಗಳು ಬರ್ಲಿ, ಸದ್ಗುಣಗಳಿದ್ದಲ್ಲೇ ನನಗೆ ಹುಟ್ಟಿಸು.
ಬೇರೆ ಏನು ಬೇಕಾಗಿಲ್ಲ. ನಾನು ನಿನ್ನ ಮುಕ್ತಿಯನ್ನು ಕೊಡು ನಾನು ಅಂತ ಕೇಳುದಿಲ್ಲ, ಯಾಕಂದ್ರೆ ಇನ್ನೊಬ್ರು ಕೊಡ್ಲಿಕ್ಕೆ ಬರುದಿಲ್ಲ ಅದನ್ನ ಮುಕ್ತಿಯನ್ನ. ಯಾವ ಮಹಾತ್ಮನು ಆಸ್ತವನ್ನ ತಲೆ ಮೇಲೆ ಬಿಟ್ರ ಮುಕ್ತಿ ಆಗುದಿಲ್ಲ, ಹೌದಲ್ಲ? ಯಾಕಂದ್ರೆ ಅದರಿಂದ ಮುಕ್ತಿ ಸಿಗುದಿಲ್ಲ. ಮುಕ್ತಿ ಅನ್ನೋದು ನಾನ ಮಾಡ್ಕೋಬೇಕಾಗೈತಿ. ನಾ ಬಂಧನಕ್ಕೆ ಒಳಗಾಗಿಲ್ಲ ಅನ್ನೋದನ್ನ ನಾನ ತಿಳ್ಕೋಬೇಕಾಗೈತಿ. ಯಾರು ಇದು ಕೊಡ್ಲಾರು. ನನ್ನ ಪ್ರಯತ್ನದಿಂದ ನಾನ ಸಾಧಿಸ್ಬೇಕಾಗೈತಿ, ಅದನ್ನ ಹೊಂದಬೇಕಾಗೈತಿ. ಅದಕ್ಕೆ ಬೇಕಾದಂತ ಸದ್ಗುಣಗಳನ್ನ ನನಗ್ ಕರುಣಿಸು ಅಂತ ಕೇಳ್ತಾರೆ. ಬೇರೆ ಏನೂ ಬೇಕಾಗಿಲ್ಲ. ನಿನಗೆ ನನಗೆ ಈ ನಿಮ್ಮ ಐಶ್ವರ್ಯ ಬೇಕಾಗಿಲ್ಲ, ನನಗೆ ಇನ್ನೊಂದು ಬೇರೆ ಯಾವ ನಾಶ ಆಗ್ತಕ್ಕಂಥವು ಯಾವೂ ಬೇಕಾಗಿಲ್ಲ. ನನಗೇನ್ ಬೇಕು? ಸದ್ಗುಣಗಳು ಬೇಕು. ಅಂತಲ್ಲೇ ನನಗೆ ಹುಟ್ಟಿಸ್ರಿ, ಎಷ್ಟರ ಜನ ಬರ್ಲಿ ಅಂತ ಕೇಳ್ಕೊಂತ. ಯಾಕಂದ್ರೆ ಅಂತ ಸದ್ಗುಣಗಳಲ್ಲಿ ಇದ್ದ ಅಂದ್ರೆ ಜ್ಞಾನವನ್ನು ಮಾಡ್ಕೊಳಕ್ ಬರ್ತೈತಿ. ಅಂತಃಕರಣ ಸ್ವಚ್ಛ ಇತ್ತಂದ್ರೆ ಇದನ್ನ ಜ್ಞಾನ ಆಕೈತಿ. ಅಂತಃಕರಣ ಸ್ವಚ್ಛ ಇಲ್ಲ ಅಂದ್ರೆ ಜ್ಞಾನ ಯಾವಾಗ? ಅದಕ್ಕೆ ನಂಬು ಜ್ಞಾನವನ್ನೇ ಅಂತ ಹೇಳಿ ಸುಮ್ಮನೆ ಈ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಯಾಕೆ ಹಂಬಲಿಸ್ತೀನಿ? ಮುಕ್ತಿ ಬಯಸಿ ನೋಡ್ಕೋ, ಅದರಿಂದ ಏನೈತಿ ನಿನಗೆ ವಿಚಾರ ಮಾಡೋಲ್ಲಿ ನಾವು. ಹಂಗೆ ಎಲ್ಲರೂ ಅವ್ರ ಕರಂತ ನಾವು ಕರಂತ ಹಂಗ ಈ ದೇವ್ರಲ್ಲ ಮುಂದಿನ ದೇವ್ರ ಹಂಗೆ ಅಲ್ಲದ ಅಲ್ಲಿರ್ತೇವೆ. ದೇವ್ರ ಈಗ ಎಷ್ಟು ಅದಾವು, ಹೌದಲ್ಲ? ಎಷ್ಟು ದೇವ್ರು ಮಾಡ್ಕೊಂಡೆವು? ದೇವ್ರು ಬಾಳ ಅದಾವ, ಹೌದಲ್ಲ? ದೇವ್ರು ಒಂದೇ ಐತೆ, ಅದು ಅನೇಕ ಇಲ್ಲ. ಮತ್ತ ಅದ್ರೊಳಗ ಮತ್ ನಾವು ಹೆಣ್ಣು ದೇವ್ರು ಬೇರೆ, ಗಂಡು ದೇವ್ರು. ಹೌದಲ್ಲ? ಹೆಣ್ಣು ದೇವ್ರಿಗೆ ಈ ವಾರ ನಡ್ಕೋಬೇಕು, ಗಂಡ ದೇವ್ರಿಗೆ ಈ ವಾರ ನಡ್ಕೋಬೇಕು. ಯಾವ ವಾರ? ದೇವ್ರಿಗೆ ವಾರಗಳವ, ಹೌದಲ್ಲ? ದೇವರಾದ ರೂಪ ಉಳದ, ಹೌದಲ್ಲ? ದೇಹ ಉಳದ, ಅದನ್ನು ನಮ್ಮಂಗ ಮಾಡ್ಕೊಂಡೆವು. ಅದಕ್ಕೂ ಕತ್ತಿ ಕಟ್ಟೆವು. ಎಲ್ಲದಾರ್ರಿ ನಮ್ಮ ಪರಮೇಶ್ವರನ ವಂಶಸ್ತ್ರ? ಎಲ್ಲದಾರ? ಹೌದಲ್ರಿ? ಹೌದಲ್ರಿ? ಅವ್ರಿಗೂ ಮತ್ತೆ ಪಾರ್ವತಿ ಹೆಂಡತಿ ಮತ್ತೆ ಗಣಪತಿ ಮಗ ವಿಷ್ಣು ಮಗ ಅಂತ ಹೇಳ್ತೀರಿ. ಅವ್ರ ವಂಶ ಹಂಗ ಮುಂದುವರಿಬೇಕಾಗ್ತದೆ, ಹೌದಲ್ರಿ? ಮ್ಯಾಲ ಅದಾನಂತ. ಮ್ಯಾಲ ಎಷ್ಟ್ ದೂರ ಅದನ? ಹೌದಲ್ರಿ? ಮ್ಯಾಲ ಎಷ್ಟ್ ದೂರ ಅದನ? ಕಿತ್ನಾ ದೂರ? ಹೌದಲ್ಲ? ಕಿತ್ನಾ ಕಿಲೋಮೀಟರ್ ದೂರ? ಹೌದಲ್ಲ? ಎಷ್ಟ್ ದೂರ ಅದನ್ನ? ಮತ್ತೆ ಡಿಕ್ಕಿ ಹೊಡೆದೋಕಿದ್ರೆ ಈಗ ವಿಮಾನ ಎಲ್ಲಿ ಬೇಕಾದ್ರೆ ಹೌದಲ್ಲ? ಸುಮ್ಮನೆ ಇವೆಲ್ಲ ಕಾಲ್ಪನಿಕ ಕಥೆಗಳನ್ನ ನಾವು ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಹೋಗ್ತೇವೆ, ಹೌದಲ್ಲ? ಮ್ಯಾಲೆ ಉಸಿರಾಡ್ಸಕ್ ಆಗುದಿಲ್ಲ ಹೋದ್ರೆ, ಹೌದಲ್ಲ? ಮ್ಯಾಲೆ ಹೋದಂಗ ವಾತಾವರಣ ಉಸಿರಾಡ್ಸಕ್ ಬರೋದೇ ಇಲ್ಲ, ಹೌದಲ್ಲ? ಮತ್ ಹೆಂಗ್ ಬದುಕ್ತಾನ? ಮತ್ತ ಅವೆಲ್ಲ ಸೃಷ್ಟಿ ಮಾಡ್ಯಾನ ಅಂತ ಹೇಳ್ತೀವಿ. ಅವನ ಸೃಷ್ಟಿ ಮಾಡಿದ್ರ ಇವೆಲ್ಲ ಒಂದ ರೀತಿಯಾಗಿ ಇರ್ಬೇಕಿತ್ತು, ಹೌದಲ್ಲ? ಯಾಕೆ ಅವನಿಗೆ ಅದಕ್ಕೆ ವಿಚಾರ ಮಾಡ್ಬೇಕಾಗೈತಿ. ನಾವು ಏನು ಅಂತ ತಿಳ್ಕೊಬೇಕಾಗೈತಿ. ಇದೆಲ್ಲವೂ ಯಾವ್ದ್ರ ಆಧಾರ ಮೇಲೆ ನಡೆದೈತೆ ಅಂದ್ರೆ ಕರ್ಮದ ಅಧೀನದೊಳಗೆ ನಡೆದೈತಿ. ಅದಕ್ಕೆ ಈ ಕರ್ಮ ಎಂಬ ಚಕ್ರದಿಂದ ಬಿಡುಗಡೆ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಹೋಗ್ಬೇಕಾಗೈತಂದ್ರೆ ಶುದ್ಧ ಅಂತಃಕರಣ ಉಳ್ಳವರಾಗಿ ನಮ್ಮನ್ನ ನಾವು ತಿಳ್ಕೊಬೇಕಾಗೈತಿ. ಜ್ಞಾನಕ್ಕೆ ಅಧಿಕಾರಿಗಳಾಗ್ಬೇಕಾಗೈತಿ. ಜ್ಞಾನಕ್ಕೆ ಹಂಗ ಅಧಿಕಾರತ್ವ ಬರುದಿಲ್ಲ. ಅದು ಶುದ್ಧ ಅಂತಃಕರಣ ಉಳ್ಳವರಾದಾಗ ವಿವೇಕ, ವೈರಾಗ್ಯ, ಶಮದಮಾದಿ ಸತ್ಸಂಪತ್ತಿನ ಸಾಧನೆಯನ್ನು ಮಾಡಿದಾಗ ಮುಮುಕ್ಷತ್ವ ಉದಯಕತಿ. ಅವಾಗ ಗುರುಗಳು ಹೇಳಿದ್ದ ಅನುಭವವಾಣಿಗಳನ್ನ ನಾವು ಇದು ನಿಲ್ಲುತ್ತಾವ, ಹೌದಲ್ಲ? ಇಲ್ಲಾಂದ್ರೆ ಗೊತ್ತಾಗುದೇ ಇಲ್ಲ. ಅದಕ್ಕೆ ಅವರು ಮುಕ್ತಿಗೆ ಬೇಕಾದಂತ ಭಕ್ತಿ ಅಂದ್ರೆ ಏನನ್ನೋದು ಗೊತ್ತಿಲ್ಲ ನನಗೆ. ಹಂಗ ಭಕ್ತರ ಅಂತ ಹೇಳ್ತೇವೆ ನಾವು, ಹೌದಲ್ಲ? ಭಕ್ತಿ ಅಂದ್ರೆ ಏನನ್ನೋದೇ ಗೊತ್ತಿಲ್ಲ. ತನ್ನ ಮೇಲೆ ಹೆಂಗ ಪ್ರೀತಿ ಐತಿ ನೋಡ. ಯಾವ ಕಾಲದಾಗರ ಇರ್ಲಿ, ಯಾವ ಪ್ರದೇಶದಾಗರ ಇರ್ಲಿ, ಏನಾರ ಮಾಡ್ತಿರ್ಲಿ, ನನ್ನ ಮೇಲೆ ನನ್ನ ಪ್ರೀತಿ ಐತಿ ಹೆಂಗೋ ಹಂಗ ಗುರುವಿನ ಮೇಲೆ ಪ್ರೀತಿಯನ್ನು ಇಡೋದಕ್ಕೆ, ಗುರುವಾಣಿಗಳ ಮೇಲೆ ಶ್ರದ್ಧೆಯನ್ನು ಇಡೋದಕ್ಕೆ ಭಕ್ತಿ ಅಂತಂದ್ರು. ಆವ ಕಾಲದಳು, ಆವ ದೇಶದಳು, ಬೇರಾವ ವಸ್ತುವಿನೊಳಗೆ ಅವ್ರಿಗೆ ಪ್ರೀತಿ ಇಲ್ಲದ ಹೇಗೆ ತನ್ನ ಮೇಲೆ ಪ್ರೀತಿ ಐತೋ ಹಂಗ ಗುರುವಿನ ಮೇಲೆ ಪ್ರೀತಿಯನ್ನು ಇಡೋದಕ್ಕೆ ಭಕ್ತಿ ಅಂತಂದ್ರು, ಹೌದಲ್ಲ?
ನಾವು ಭಕ್ತರ ಅಂತ ಹೇಳ್ತೇವೆ. ಹೆಂಗೆ ಭಕ್ತಿ ಐತಿ? ಹೌದು, ಅದಕ್ಕೆ ಭಕ್ತಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳ್ತಾರ, ಈ ನಿನ್ನ ಕಾಲ ಕರ್ಮ ಮಾಯನ್ನ ಗೆಲ್ಲಬೇಕಂದ್ರ ವಿಶಾಲಮತಿ ಆಗ್ಬೇಕಾಯ್ತು, ಬುದ್ಧಿವಂತರ ಆಗ್ಬೇಕಾಯ್ತು. ಕಾಲ ಕರ್ಮ ಮಾಯನ್ನ ಗೆಲ್ಲಲು ಹೌದು ವಿಶಾಲಮತಿಗಳು. ಹೌದಲ್ಲ, ವಿಶಾಲಮತಿಗಳಾದಾಗ ಅದನ್ನ ಗೆಲ್ಲಕ್ ಬರ್ತೈತಿ. ಕಾಲ ಕರ್ಮ ಮಾಯನ್ನ ಮೀರಕ್ ಬರ್ತೈತಿ. ನಾವು ವಿಶಾಲಮತಿಗಳಾಗ್ಲಿಲ್ಲ ಅಂದ್ರೆ ಗೆಲ್ಲಲಿಕ್ಕೆ ಆಗುದಿಲ್ಲ. ಬುದ್ಧಿವಂತರಾಗ್ಲಿಲ್ಲ ಅಂದ್ರೆ ಅದನ್ನ ಮಾಯ ಇದ್ರೊಳಗೆ ಗೊಂದಲದೊಳಗೆ ಬಿದ್ದು ಈ ಜನ್ಮವನ್ನು ಹಾಳು ಮಾಡ್ಕೋಬೇಕಾಗೈತಿ. ಅದಕ್ಕೆ ಬುದ್ಧಿವಂತರಾಗಬೇಕಾಗೈತಿ. ಅದಕ್ಕೆ ನಮ್ಮ ಜ್ಞಾನವನ್ನು ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸ್ಬೇಡ, ನೀ ಮುಕ್ತಿ ಎಂಬಯಸಿ. ಇದು ಯಾಕೈತಿ ನೋಡ್ಕೊರಿ, ವಿಚಾರ ಮಾಡಿ ನೋಡ್ರಿ. ಇವನ್ ಕಡೆ ಹೋದ್ರು ಒಂಥರ ಹೇಳ್ತಾನ, ಅವನ್ ಕಡೆ ಹೋದ್ರು ಒಂಥರ ಹೇಳ್ತಾನ, ಮತ್ತೊಬ್ಬನ ಕಡೆ ಹೋದ್ರು ಮತ್ತೊಂಥರ ಹೇಳ್ತಾನ. ಇವು ಕರ್ಮ, ಇದು ಒಂದೊಂದು ರೀತಿಯಾಗಿ ಒಂದೊಂದು ಒಬ್ಬೊಬ್ಬರು ಇದನ್ ಮಾಡ್ತಾರ. ವಿಚಾರ ಮಾಡಿ ನೋಡಿದ್ರೆ ಈ ಮನುಷ್ಯನೇ ಈ ವಿಪರೀತ ಕಲ್ಪನೆನ ಬಂಧನಕ್ಕೆ ಕಾರಣ ಆಗಿದ್ದು. ಹೌದಲ್ಲ, ಇತರ ಪಶು ಪಕ್ಷಾದಿಗಳಿಗೆ ಯಾವ ಕರ್ಮ ನಾವು ಕೊಟ್ಟಂತ ನಾವು ನಂಬಿದಂತ ದೇವ್ರ ಮೇಲೆನ ಆ ಮೂರ್ತಿ ಮೇಲೆನ ಎಲ್ಲಾ ಅರ್ಧಾಡ್ತಾವು, ಎಲ್ಲಾ ಮಾಡ್ತಾವು. ಆದ್ರೂ ಕೂಡ ಅವಕ್ಕೇನ್ ಮಾಡಿಲ್ಲ ನಮ್ ದೇವ್ರು, ನಮಗಷ್ಟ ಕಾಡ್ತಾವ. ಹೌದಲ್ಲ, ವಿಚಾರ ಮಾಡಿ ನೋಡ್ಕೋಬೇಕಾಗೈತಿ, ಪ್ರಜ್ಞಾವಂತರಾಗಬೇಕಾಗೈತಿ ನಾವು. ಯಾಕಂದ್ರ ಅಜ್ಞಾನದೊಳಗೆ ದುಡುವಂತವ್ರು ಬಹಳ ಮಂದಿ ಅದಾರ ಇಲ್ಲಿ. ಅದಕ್ಕೆ ಜ್ಞಾನವನ್ನ ನಂಬಬೇಕಾಗೈತಿ. ಜ್ಞಾನವನ್ನು ನಂಬಿದ ಮುಕ್ತಿಯನ್ನು ಹೊಂದಲಿಕ್ಕೆ ಬರ್ತೈತಿ. ಹಂಗೆ ಕರ್ಮದಿಂದ ಮುಕ್ತಿ ಆಕೈತಿ ಅಂದ್ರೆ ಸಾಧ್ಯನೇ ಇಲ್ಲ. ಬೆಂಕಿಯಿಂದ ಆದಂತ ಗಾಯವನ್ನ ಬೆಂಕಿಲಿಂದ ಮಾಸ್ಲಿಕ್ಕೆ ಬರ್ತೈತೇನು? ಕರ್ಮದಿಂದ ಅಂತ ಬಂದಂತ ಈ ಬಂಧನವನ್ನ ಕರ್ಮದಿಂದ ದೂರ ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ. ಬೆಂಕಿಯಿಂದ ಸುಟ್ಟೈತಿ, ಅದನ್ನ ಬೆಂಕಿನ ತಂದು ಹಚ್ತೇನೆ ಅಂತಂದ್ರೆ ಮತ್ತೊಂದು ಸುಡ್ತದ. ಮಲಾಮ ಬೇಕದಕ್ಕೆ. ಹಂಗೆ ಜ್ಞಾನ ಎಂಬ ಮಲಾಮದಿಂದ ಈ ಕರ್ಮ ಎಂಬ ಚಕ್ರವನ್ನ ಗೆಲ್ಲಕ್ ಬರ್ತೈತಿ, ಅದನ್ನ ತುಂಡರ್ಸಲಿಕ್ಕೆ ಬರ್ತೈತಿ. ಅದು ಇಲ್ಲೇ ಇಲ್ಲ ನಮಗೆ. ಅದಕ್ಕೆ ಅವ್ರು ಹೇಳ್ತಾರ ಇಲ್ಲಿ ಜ್ಞಾನ ನಂಬು. ಯಾಕಂದ್ರೆ ಜ್ಞಾನ ಏನ್ ಮಾಡ್ತೈತಿ ಅಂದ್ರೆ ನೀನ್ ಯಾರು ಅನ್ನೋದು ತಿಳಿಸ್ತೈತಿ, ಅಜ್ಞಾನವನ್ನು ದೂರ ಮಾಡ್ತೈತಿ. ಜ್ಞಾನ ಮರವೆಯನ್ನ ಹಾನಿ ಮಾಡ್ತೈತಿ. ಮರವೆ ಆಗೈತಿ. ಯಾವ್ದಾರ ಮರವೆ ಆಗೈತಿ? ನನ್ನ ಸ್ವರೂಪದ ಮರವೆ ಆಗೈತಿ. ನಾನ್ ಯಾರು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಬೇರೆ ಮಾಡಾಕತ್ತೇವ್ರಿ ನಾವು. ನಾನ್ ಯಾರು ಅನ್ನೋದು ಗೊತ್ತಿಲ್ಲಕ್ಕೆ ಈ ಶರೀರ ನಾನಂತ ತಿಳ್ಕೊಂಡಿದ್ದಕ್ಕೆ ಏನ್ ಮಾಡಾಕತ್ತೇನಿ, ಆವ್ ಬೇರೆ ಅಂತ ಹೇಳಾಕತ್ತೇವು. ಹೌದಲ್ಲ, ಅದ್ರೊಳಗಿರುವಂತ ಚೈತನ್ಯ ಒಂದ ಅಂತ ತಿಳ್ಕೊಂಡಿದ್ರೆ ಭೇದ ಎಲ್ಲಿತ್ತು? ಹೌದಲ್ಲ, ಇದ್ರೊಳಗಿರುವಂತ ಚೈತನ್ಯ ಬೇರೆ ಆಗಿಲ್ಲ. ಅದು ಚಿತ್ ಒಂದೇ. ಅದು ಉಪಾಧಿ ವಶಾತ್ ಭಿನ್ನ ಭಿನ್ನವಾಗಿ ತೋರಾಕತ್ತತಿ. ಹೌದಲ್ಲ, ಉಪಾಧಿ ವಶಾತ್ ವಿದ್ಯುತ್ ಒಂದೇ ಐತಿ. ಮೈಕ್, ಇದು ಫ್ಯಾನು, ಇದು ಬಲ್ಬ್ ಅಂತ ಗುರುತಿಸ್ತೇವೆ ಅವಾಗ. ಅಂದ್ರೆ ಉಪಾಧಿ ವಶಾತ್. ಉಪಾಧಿಯಿಂದ ಭಿನ್ನ ಭಿನ್ನವಾಗಿ ತೋರಾಕತ್ತತಿ. ಆದ್ರೆ ಒಂದೇ ಐತದ, ಚಿತ್ ಒಂದೇ. ಅದು ಉಪಾಧಿ ವಶಾತ್ ಭಿನ್ನ ಭಿನ್ನವಾಗಿ ತೋರಾಕತ್ತತಿ. ಅದಕ್ಕೆ ಅಲ್ಲಿ ಭೇದ ಬರುದಿಲ್ಲ ಜ್ಞಾನವನ್ನು ಮಾಡಿಕೊಂಡಾಗ. ಅದಕ್ಕೆ ಅವ್ರು ಹೇಳ್ತಾರ, ಈ ಜ್ಞಾನ ನಿನ್ನ ಮರವೆಯನ್ನ ಹಾನಿ ಮಾಡ್ತತಿ. ಮರವೆ ಹಾನಿಯಿಂದ ಭೇದ ಬುದ್ಧಿ ಕೆಡ್ತತಿ. ಭೇದ ಬುದ್ಧಿ ಹೋಗ್ತೈತ್ರಿ. ಅವಾಗ ನಾನ್ ಬೇರೆ ಅವ್ರು ಬೇರೆ ಅನ್ನೋದು, ಎಲ್ಲರೂ ಸಮಾನರ ಅಂತ ತಿಳ್ಕೊಳಕ್ ಬರ್ತೈತಿ. ಹೌದು, ಉಪಾಧಿ ವಶಾತ್ ಏನೋ ಕರ್ಮಕ್ಕನುಸಾರವಾಗಿ ಈ ಉಪಾಧಿ ಬೇರೆ ಆಗೈತಿ, ಆ ಉಪಾಧಿ ಬೇರೆ ಆಗೈತಿ, ಇನ್ನೊಂದು ಉಪಾಧಿಗಳು ಬೇರೆ ಆಗೈತಿ. ಅದ್ರೊಳಗಿರುವಂತ ಚೈತನ್ಯ ಒಂದೇ ಐತವ. ಭೂಮಿ ಒಂದೇ ಐತಿ. ಆದ್ರ ಅದ್ರೊಳಗೆ ಕಬ್ಬಿನ ಬೇರೆ ರುಚಿ ಐತಿ. ಹೌದಲ್ಲ, ಕಬ್ಬಿನ ಗುಣ ಇದು ಜೋಳದ ದಂಟಿಗಿಲ್ಲ. ಹೌದಲ್ಲ, ಒಂದ ಸಸ್ಯ ಅದ ಕುಲ, ಹುಲ್ಲು ಬೇರೆ ಐತಿ. ಇದು ಒಂದೇ ವರ್ಗ. ಕಬ್ಬಿನ ವರ್ಗದೊಳಗ ಬರ್ತಾವ ಜೋಳ, ಇದು ಎಲ್ಲ ಒಂದೇ ವರ್ಗದ. ಆದ್ರೆ ಕಬ್ಬಿನ ರುಚಿ ಅದ್ರೊಳಗೆ ಬರೋದಿಲ್ಲ. ಇವತ್ ಭೂಮಿ ಒಂದೇ ಐತಿ, ಆದ್ರೆ ಉಪಾಧಿ ವಶ ತಾವು ಬೇರೆ ಬೇರೆ ಆಗಿ ತೋರ.
ಹೇಗೋ ಹಾಗೆ ಚಿತ್ತ ಒಂದೈತು, ಅರಿವು ಅನ್ನೋದು ಒಂದೈತು. ಅರಿವು ವಿಕರಿಸಿ ಇಲ್ಲ, ಅರಿವು ವಿಕರಿಸಲಾರದು, ಅರಿವು ತುಂಡರಿಸಲಾರದು. ಅರಿವು ಅನೇಕ ಆಗ್ಯವನು ಹಂಗಾರ ಅಂತಂದ್ರ ಇದ್ರನ್ನ ಅರಿವು ಬೇರೆ ಐತಿ ಅದ್ರನ್ನ ಅರಿವು ಬೇರೆ ಐತಿ ಅಂತ ಇಲ್ಲ. ಅರಿವು ಒಂದೈತಿ. ಹಾಗೆ ಬಯಲು ಒಂದೈತು ಹಾಗೆ ಅರಿವು ಒಂದೈತಿ. ಹೌದು, ಕುಡಿಕೆ ಮಡಿಕೆಗಳಲ್ಲಿ ಬಯಲು ಐತಲ್ಲ, ಆ ಬಯಲು ಬೇರೆ ಆಗಿದ್ದನು. ನಾವಂತೇವು ಗಡಿಗೆನ ಬಯಲು ಬೇರೆ ರೀ, ಮಠದಾನ ಬಯಲು ಬೇರೆ, ಹೊರಗಿನ ಬಯಲು ಬೇರೆ. ನೀವು ಉಪಾಧಿ ನೋಡಾಕತ್ತಿ ಅಂತನ ಬಯಲು ಬೇರೆ ಬೇರೆ ಅನ್ಸಾಕತ್ತೇವು. ಅವೆಲ್ಲ ಇರುದು ಬಯಲ್ನೊಳಗ. ಘಟ ಇರ್ಲಿ ಮಠ ಇರ್ಲಿ ಎಲ್ಲಿ ಅದಾವು ಅಂತಂದ್ರ ಬಯಲಾಗ ಅದಾವ. ಬಯಲು ಬಿಟ್ಟು ಬೇರೆ ಅದಾವ. ನಾವು ನೀನ ಆಕಾರ ನೋಡಾಕತ್ತಿ ಅಂತ ಬೇರೆ ಬೇರೆ ಅನ್ಸಾಕತ್ತೇವು. ಹಾಗೆ ಚಿತ್ತ ಒಂದಾದ ಅನೇಕ ಉಪಾಧಿಗಳಿಂದ ಭಿನ್ನ ಭಿನ್ನವಾಗಿ ಅನಿಸಿದ್ರು ಕೂಡ ಚಿತ್ತ ಬೇರೆ ಆಗಿಲ್ಲ, ಒಂದೈತಿ. ಇರುವಿ ಒಳ ಸಣ್ಣದಾಗಿಲ್ಲ, ಆನೆ ಒಳ ದೊಡ್ಡ ಅರಿವಿಲ್ಲ. ಹೌದಲ್ಲ, ಅರಿವು ಒಂದೇ ರೀತಿಯಾಗೈತಿ, ಅರಿವು ಅನೇಕ ಆಗಿಲ್ಲವು. ಅದಕ್ಕೆ ಅದನ್ನು ತಿಳ್ಕೊ. ಈ ತಿಳುವಳಿಕೆಯನ್ನು ಮಾಡಿಕೊಂಡ ಭೇದ ಹೊಕ್ಕೈತಿ, ಭೇದ ಭಾವ ಅಳಿತೈತಿ. ಭೇದ ಭಾವ ಅಳಿತಂದ್ರೆ ಪಾಪ ಪುಣ್ಯಗಳನ್ನು ಮಾಡುವುದಿಲ್ಲ, ಅದು ಇದು ಮಾಡ್ಬೇಕನ್ನೋ ಅಂತ ಆಸೆ ಉಳಿದಿಲ್ಲ. ಹೌದಲ್ಲ, ಈ ತಿಳುವಳಿಕೆಯನ್ನು ನಾವು ಮಾಡ್ಕೋಬೇಕೈತಿ. ಅದಕ್ಕೆ ನಮ್ಮ ಜ್ಞಾನವನ್ನೇ ಅಂತ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಬೇಡ, ನೀ ಮುಕ್ತಿಯನ್ನು ಬಯಸಿ. ನೀ ಮುಕ್ತನದಿ. ಈಗ ವಿಚಾರ ಮಾಡಿ ನೋಡಿ ತಿಳ್ಕೊಂಡೆ ಅಂದ್ರೆ ಈಗ ಸತ್ಯ ಮುಕ್ತನದಿ. ಬಂಧನ ನಿನಗಾಗಿಲ್ಲ. ಹೌದಲ್ಲ, ವಿಚಾರ ಮಾಡಿ ನಿಜವನ್ನ ನಂಬಿಲ್ಲ, ಅದಕ್ಕೆ ಬಂಧನ ಆಗೈತಿ. ನಿಜವನ್ನ ನಂಬಿದಾಗ ಎಲ್ಲೈತಿ ಬಂಧನ? ಬಂಧನ ಇಲ್ಲ ಇಲ್ಲ. ಅದಕ್ಕೆ ಆ ನಿಜ ಸ್ಥಿತಿಯನ್ನು ತಿಳಿಸ್ಕೊಡುವಂಥದ್ದು ಜ್ಞಾನ ಅಂತ. ಅದನ್ನು ನಂಬು. ಸುಮ್ಮನೆ ಯಾಕೆ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸ್ತೀವಿ? ಮುಕ್ತಿ ಅನ್ಬಿಸಿ ನೋಡು, ವಿಚಾರ ಮಾಡಿ ನೋಡ್ಕೋ. ನಮ್ಮನ್ನ ನಾವು ವಿಚಾರ ಮಾಡಿಲ್ಲಕ್ಕೆ ಬಂಧನ ಆಗೈತಿ. ನಿನ್ನನ್ನು ನೀ ವಿಚಾರ ಮಾಡಿ ನೋಡ್ಕೋ. ನೀ ಯಾರಲ್ಲಿ ವಿವರಿಸಿ ನೋಡ್ಕೊ, ಅದನ್ನು ವಿವರಿಸಿ ನೋಡ್ಕೊಂಡಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಈ ಮೂರು ಅವಸ್ಥಾತ್ರಯಗಳನ್ನ ಪರಿಶೀಲನೆ ಮಾಡು. ನೀ ಮುಕ್ತ ಅದಿಯೋ ಇಲ್ಲೋ ಅಂತ ತಿಳ್ಕೊಳ್ಳಾಕ ನೀ ಅವಸ್ಥಾತ್ರಯಗಳನ್ನ ಪರಿಶೀಲನೆ ಮಾಡು. ಎಚ್ಚರ, ಕನಸು, ನಿದ್ದೆ, ಅವಸ್ಥಾತ್ರಯಗಳನ್ನ ಪರಿಶೀಲನೆ ಮಾಡಿ ನೋಡು. ಅವ ನೀನ ದತ್ತಾತ್ರೇಯ. ಹೌದಲ್ಲ, ಮೂರು ಅವಸ್ಥೆಗಳಿಗೆ ಆಧಾರವಾಗಿರೋದು ದತ್ತ. ಹೌದಲ್ಲ, ದತ್ತಾತ್ರೇಯ ಎಲ್ಲೂ ಅದನ್ನ ಅಂತ ಹೊಂಟೇವ್. ಹೌದಲ್ಲ, ದತ್ತಾತ್ರೇಯ ಮೂರಕ್ಕೂ ಆಧಾರವಾಗಿರುವಂಥದ್ದು. ಎಚ್ಚರ, ಕನಸು, ನಿದ್ದೆ ಮೂರು ಅವಸ್ಥೆಗಳಿಗೂ ಆಧಾರವಾಗಿರುವಂಥದ್ದು ಯಾವ್ದೈತೆ ಅದ ಅರಿವು. ಅರಿವ ನಾನಂತ ತಿಳ್ಕೊಂಡೆ ಅಂದ್ರೆ ನೀನ ದತ್ತಾತ್ರೇಯ. ಹೌದು, ಅದನ್ನ ಬಿಟ್ಟು ಹೊರಗೆ ನೋಡಕ್ ಹೊಂಟೇವ್ ನಾವು ದತ್ತಾತ್ರೇಯನ. ಯಾವಾಗ ನಮಗೂ ಕೊಡ್ಬೇಕ್ರಿ ಅದು? ಅದಕ್ಕೆ ವಿಚಾರ ಮಾಡುವ. ನಮ್ಮ ಜ್ಞಾನವೇ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಒದ್ದಾಡ್ಬೇಡ. ಸಿಂಬಳ ಸಿಕ್ಕು ಹೋಗುತ್ತೆ ಆಗ್ಬೇಡ. ಹೌದಲ್ಲ, ಏನಾಕೈತಿ? ಸಿಂಬಳ ನನ ಸಿಕ್ಬಿಟ್ಟೈತಿ, ಒದ್ದಾಡಿ 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 ಅಲ್ಲೇ ಪ್ರಾಣ ಹೋಗ್ತೈತಿ. ಹಂಗ ಆಗ್ಬೇಡ ಅಂತ ಹೇಳ್ತಾರ ಅವ್ರು. ನಂಬು ಜ್ಞಾನ. ಜ್ಞಾನ ನಂಬಿದೆ ಅಂದ್ರ ನಿನ್ನ ಮುಕ್ತಿ ಐತಿ. ಕರ್ಮ ಅಂದ್ರ ಬಂಧನನ ಅದು. ಹಂಗ ಆಕ್ಟೋಪಸ್ ಅಂತದು, ಬಿಡುದಿಲ್ಲ ಅದು. ಸುತ್ತ ಹೊರದು ಬಿಡ್ತದ. ಜೇಡ್ರ ಬಲಿ ಒಳಗ ಹುಳ ಬಿದ್ರೆ ಹೆಂಗ ಅದ ಹೆಣದ ಅಲ್ಲೇ ಸಾವು ಬರ್ತೈತೆ, ಹಂಗ ಆಕೈತಿ ಈ ಕರ್ಮ ಎಂಬ ಜಾಲದಲ್ಲಿ ಸಿಗುತ್ತೆ. ಅದಕ್ಕೆ ಅನುಭವಗಳು ಹೇಳ್ತಾರ, ಇದಕ್ಕೆ ಬೇರೆ ದಾರಿನೇ ಇಲ್ಲ ಮುಕ್ತಿ ಅನ್ನೋದಕ್ಕೆ. ಜ್ಞಾನ ಒಂದೇ ಮಾರ್ಗ. ಅದಕ್ಕೆ ನಂಬು ಜ್ಞಾನ ನೋಡು, ವಿಚಾರ ಮಾಡಿ ನೋಡ್ಕೊಂಡು ಅದನ್ನು ತಿಳಿಸ್ಕೊಡ್ತೈತಿ. ನೀನು ಮೂರು ಅವಸ್ಥೆಗಳಿಗೆ ಸಾಕ್ಷಿಯಾದಂತ ಅರಿವು ನೀನದಿ. ಚಿತ್ತ ಅನೇಕ ಆಗಿಲ್ಲ, ಅದು ಒಂದೇ ಐತಿಪ್ಪ. ನೀ ಎಚ್ಚರದೊಳಗೆ ಹೆಂಗದಿ ಹಂಗೆ ಕನಸಿನೊಳಗೂ ಅದಿ, ನಿದ್ದೆ ಒಳಗೂ ಅದಿ. ಆದ್ರೆ ಇವು ನಿನ್ನ ಅಜ್ಞಾನದಿಂದ ಇದು ತೋರ್ತವು, ಅಡಗ್ತವು. ಆದ್ರೆ ನೀನು ಮಾತ್ರ ಇವಕ್ಕೆ ಸಾಕ್ಷಿಯಾಗಿರಿ. ಇದು ಮನಬುದ್ಧಾದಿಗಳ ಕಾರ್ಯ. ನೀನು ಮನಬುದ್ಧಾದಿಗಳನ್ನು ಮೀರಿ ನಿನ್ನದಿ, ಸಾಕ್ಷಿ ನಿನ್ನದಿ. ಆ ಸಾಕ್ಷಿ ನಾನಂತ ತಿಳಿಸ್ಕೊಡ್ತಕ್ಕಂಥ ಜ್ಞಾನವನ್ನು ನಂಬು. ಯಾಕೆ ಅಜ್ಞಾನದ ಕಾರ್ಯದೊಳಗೆ ತೊಳಿತೀವಿ? ಕತ್ತಲೆಯನ್ನು ಹೊಡೆದು ಓಡ್ಸಕ್ಕೆ ಬೆಳಕ ಬೇಕು.
ಅದಕ್ಕೆ ಅಸುತೋಮ ಸದ್ಗಮಯ. ಹೌದು, ಕತ್ತಲೆಯನ್ನ ಹೋಗ್ಲಾಡ್ಸಕ್ ಬೆಳಕ ಬೇಕು. ಕತ್ತಲೆಯನ್ನು ಹೊಡೆದು ಓಡ್ಸಕ್ ಮಂತ್ರ ಅಂದ್ರ ಹೌದಲ್, ಬಡಿಗೆ ತಗೊಂಡು ಹೊಡೆದು ಓಡಿಸ್ತೇನೆ ಅಂತಂದ್ರೆ ಹೋಗುದು. ಅದಕ್ಕೆ ನಮ್ಮ ಜ್ಞಾನ ಅಜ್ಞಾನದಿಂದ ಬಂದಂಥದ್ದನ್ನ ಜ್ಞಾನದಿಂದ ನಾವು ಹೋಗ್ಲಾಡ್ಸ್ಕೊಳ್ಬೇಕಾಯ್ತು. ಅದಕ್ಕೆ ನಮ್ಮ ಜ್ಞಾನವೇ ಅಂತ. ಯಾಕೆ ಸುಮ್ಮನೆ ಈ ಕರ್ಮದ ನೋಡು, ಒಂದಿಲ್ಲ ಒಂದು ಕರ್ಮ ಮಾಡಿ ಅಂತ ನೀನು ಏನಾಕೈತಪ್ಪ ಅನ್ನೋದು ದುಃಖನ. ಹೌದು, ಯಾವ ದೇವ್ರ ಬೆಟ್ಟಾಗೈತಿ, ಇಷ್ಟೆಲ್ಲ ಕರ್ಮ ಮಾಡಾಕತ್ತೇವ್ ನಾವು, ದೇವ್ರನ್ನ ಕಾಣಬೇಕು ಹೊಂದಬೇಕು ಅಂತನ ಪ್ರಯತ್ನ ನಡೆದೈತಿ. ಆದ್ರೆ ಯಾರಿಗೆ ಕಂಡೈತಿ ದೇವ್ರು? ಬೇಕಲ್ಲ, ಒಬ್ರಿಗೆ ಇರಬೇಕು. ಅಲ್ಲ, ಮನಿ ಹೊಸ್ಲ ಹೆಚ್ಚಿ ಕಿತ್ತಿಟ್ ಕೂಡಲೇ ಉದೋ 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 ಅನ್ಕೊಂತ ಹೋಗಿ 7 ಕೋಟಿ ಅನ್ಕೊಂತ ಹೋಗಿ. ಹೌದು, ಯಾವ ಎಲ್ಲೋ ಬೆಟ್ಟ ಅದು, ಯಾರು ಬೆಟ್ಟ ಅದು, ಏನೇನಂತೆ ಅನ್ಕೊಂತ ಹೋಗ್ಯವ್ರಿ. ಆದ್ರೂ ಕೂಡ ಬೆಟ್ಟ ಓಲಿಯ ಬೆಟ್ಟ ಆಗೋದು ಓಲಿ, ಹಸ್ದಿವೋ ದನದಿವೋ ಅಂತ ಯಾರು ವಿಚಾರ ಮಾಡೋರಿಲ್ಲ ಅಲ್ಲಿ. ಹೌದಲ್ರಿ, ಯಾರು ವಿಚಾರ ಮಾಡ್ತಾರ ಅಲ್ಲಿ? ಯಾರು ಮಾಡುದಿಲ್ಲ. ಅವ್ ಪೂಜಾರಿನೂ ಕೇಳೋದಿಲ್ಲ. ಹೌದಲ್ರಿ, ದೇವರ ಏಜೆಂಟ್ ಆದಂತ ಪೂಜಾರಿನೂ ಕೇಳೋದಿಲ್ಲ. ಹೌದಲ್ರಿ, ಅವ್ ಏನ್ ನೋಡ್ತಾನ ಅಂದ್ರೆ ನೀವು ಹಾಕ್ತಕ್ಕಂತ ಕಾಣಿಕೆಯನ್ನ ನೋಡ್ತಾನ, ಹೊರತಾಗಿ ಬೇರೆ ಏನು ಅಪೇಕ್ಷೆ ಇಲ್ಲ. ಹೌದಲ್ರಿ, ಅದಕ್ಕೆ ವಿಚಾರ ಮಾಡ್ಬೇಕಾಗೈತಿ, ಬುದ್ಧಿವಂತರಾಗಬೇಕಾಗೈತಿ. ಇವನ್ನೆಲ್ಲ ಮತ್ತೆ ಯಾಕೆ ಮಾಡಿದ್ರೆ ಅಂದ್ರೆ ಬೆರಕೆ ಬುದ್ಧಿಯವ್ರು ಮಾಡಿದ್ರು. ಹೌದಲ್ರಿ, ಬೆರಕೆ ಬುದ್ಧಿಯವ್ರು ತಮ್ಮ ಉದರ ನಿಮಿತ್ತವಾಗಿ ಬಹುಕೃತ ವಹಿಸಿದ್ರು. ಅಟ್ಟಿ ಸಲುವಾಗಿ ಅವರು ಇದೊಂದು ಉದ್ಯೋಗ ಚಾಲು ಮಾಡಿ ಭಯ ಬೀಳ್ತಾರೆ. ಇವ್ರು ಮನುಷ್ಯರಿಗೆ ಭಯ ಐತಿ, ಯಾವ ಭಯ ಹುಟ್ಟಿಸ್ಬೇಕು ಅಂತಂದ್ರೆ ದೇವ್ರ ಭಯ ಹುಟ್ಟಿಸ್ಬೇಕು ಇವ್ರಿಗೆ ಅಂತ ತಿಳ್ಕೊಂಡು ದೇವ್ರ ಭಯ ಹುಟ್ಟಿಸಿದ್ರು ನಾನು. ಹೌದಲ್ಲ, ಇದನ್ನ ವಿಚಾರ ಮಾಡ್ಬೇಕಾಯ್ತು. ದೇವ್ರು ಯಾರು ಅಂತ ಮೊದಲೇ ತಿಳ್ಕೊಬೇಕಾಯ್ತು. ನನ್ ಗೊತ್ತ ತಿಳ್ಕೊಂಡ ದೇವ್ರ ಗೊತ್ತ ಹಿಡಾಕ ಬರ್ತೈತಿ. ನಂದ ಗೊತ್ತಿಲ್ಲ ಅಂದ್ರೆ ದೇವ್ರ ಗೊತ್ತ ಹೆಂಗೆ ಹಿಡಿಲಿಕ್ಕೆ ಬರ್ತೈತಿ. ಅದಕ್ಕೆ ಅವ್ರು ಹೇಳಿದ್ರು, ನಿನ್ನ ನಿಜವಿದನೆ ಐತಿ, ಮೊದಲೇ ಕೆಲಸ ಅದನ್ನ ತಿಳ್ಕೊಂಡಾಕ ಜ್ಞಾನವನ್ನು ಮಾಡ. ನಿನ್ನ ನಿಜ ನಿನಗೆ ಖಾತ್ರಿ ಆಗ್ಬೇಕಂದ್ರೆ ಜ್ಞಾನವನ್ನು ಮಾಡ. ಹೌದು, ನಮ್ ನಿಜ ಗೊತ್ತಿಲ್ಲದಕ್ಕೆ ಅಲ್ರಿ ಇದನ್ನೆಲ್ಲ ಮಾಡಾಕತ್ತಿದ್ದು. ನಾನು ಏನ್ ತಿಳ್ಕೊಂಡೇನಿ, ಈ ಶರೀರ ನಾನಂತ ತಿಳ್ಕೊಂಡೇನಿ, ನಾನು ಹುಟ್ಟೇನೆ ಸಾಯ್ತೇನೆ. ಆ ಸಾವನ್ನ ಹೆಂಗಾರ ಮಾಡಿ ದೂರ ಹಾಕ್ಬೇಕಂತ ಪ್ರಯತ್ನ ನಡೆಸಿವ್ರಿ ನಾವು. ಸಾವು ಬರಬಾರ್ದು ಅಂತನ ಹೊಂಟೇವ. ಆ ಸಾವು ಬರೋದು ನಿಶ್ಚಿತ ಅದ, ಯಾರಿಗೂ ಬಿಟ್ಟಿಲ್ಲ. ಅದ ಬಿಟ್ಟೈತೇನ್ರಿ? ಯಾರಿಗಾರ ಬಿಟ್ಟೈತೇನ? ಅಲ್ಲ, ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಡ ಬಂದೇವ್ರಿ. ಹೌದಲ್ರಿ, ರಿಟರ್ನ್ ಟಿಕೆಟ್ ಮೊದ್ಲೇಕೆ ಮಾಡೇವ ಅದನ್ನ. ಹೌದಲ್ರಿ, ಇಂತ ಟೈಮ್ದಾಗ ನಾವ್ ಹೊಳ್ಳಿ ಬರ್ತೇನೆ ಅಂತ ಫಿಕ್ಸ್ ಆಗೈತೆ ಅದ. ಆದ್ರೆ ಅದು ಗೊತ್ತಿಲ್ಲ, ಡೇಟ್ ಗೊತ್ತಿಲ್ಲ. ಅದು ಬರೋದ್ರೊಳಗಾಗಿ ಮಾಡ್ಕೋಬೇಕಾಗೈತಿ. ಹೌದಲ್ರಿ, ಅದಕ್ಕೆ ವಿಚಾರ ಮಾಡ್ಕೋಬೇಕಾಗೈತಿ. ನಮ್ಮನ್ನ ನಾವು ತಿಳ್ಕೋಬೇಕಾಗೈತಿ. ಅದನ್ನ ಮೊದಲೇ ಕೆಲಸ ಇದೆ. ಮೊಟ್ಟ ಮೊದಲ ಕೆಲಸ ಯಾವುದು ಅಂದ್ರೆ ಮನುಷ್ಯನಿಗೆ ತನ್ನ ನಿಜವನ್ನು ಅರಿದು, ತನ್ನ ನಿಜವನ್ನು ಅರ್ಥಾಗ ಎಲ್ಲಾ ದುಃಖಗಳು ದೂರ ಆಕ್ಕವ. ಅಲ್ಲಿವರೆಗೂ ದುಃಖಗಳಿರುವುದು. ಇದನ್ನು ಆ ಮಹಾತ್ಮರು ತಿಳ್ಕೊಂಡು ಅದ್ರ ಕಡೆ ಲಕ್ಷ್ಯ ಕೊಟ್ಟು ತಮ್ಮ ನಿಜವನ್ನು ಅರಿತು ಬರೋದ್ರೊಳಗಾಗಿ ತಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗುದೇ ಗ್ಯಾರಂಟಿ. ಹೌದಲ್ರಿ, ಎಲ್ಲಾ ಗ್ಯಾರಂಟಿ ನಶಿಸಿ ಹೋಗ್ಬೋದು. ಆದ್ರೆ ಇದು ಮಾತ್ರ ಗ್ಯಾರಂಟಿ ಹೋಗುದಿಲ್ಲ. ಹೌದಲ್ರಿ, ಶರೀರ ಅಂತೂ ಹೋಗುದಿಲ್ಲ, ಗ್ಯಾರಂಟಿನ. ಯಾವ ಮಹಾತ್ಮನ ಬಿಟ್ಟೈತನ? ಹೌದಲ್ರಿ, ಇಷ್ಟೆಲ್ಲಾ ಮಹಾತ್ಮರು ಜ್ಞಾನಿಗಳು ಆಗಿ ಹೋಗ್ಯಾರ. ಅವ್ರ ಶರೀರ ಏನಾರು ಹೋದವನ ಇಲ್ಲ. ಅದಕ್ಕೆ ದುಃಖಗಳು ಬರುವ, ಕಷ್ಟಗಳು ಬರುವ, ಅದನ್ನ ಎದುರಿಸ್ ಬರೋಲ್ಲ. ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರನ ಅದಕ್ಕಿಲ್ಲ ಅಂತ ಹೇಳಿ ಪರಿಹಾರ ಹುಡುಕಾಕ ಹೋಗ್ಯವ ನಾವು. ಹೌದಲ್ರಿ, ಸಾವು ಬರಬಾರ್ದು ಅಂತ ಮೃತ್ಯುಂಜಯ ಹೋಮವನ್ನು ಮಾಡ್ತೇವೆ. ಹೌದಲ್ರಿ,
ಯಾರಿಗೆ ಮೃತ್ಯು ಬರ್ಲಾರ್ದೈತಿ, ಎಷ್ಟು ಸರಿ ವರ್ಷ ನೀನ್ ಮೃತ್ಯುಂಜಯ ಹೋಮ ಮಾಡಿದ್ರೆ ನೀನ್ ಏನಾರ ಆಯುಷ್ಯ ವೃದ್ಧಿ ಆಕೈತೇನೋ ಇಲ್ಲ. ಸುಮ್ನ ಅವನು ವ್ಯರ್ಥ ಮಾಡಬೇಡ ಅಂತ ಹೇಳಿ ಈ ಕರ್ಮ ಎಂಬ ಜಾಲದಾಗ ಸಿಲುಕಿ ಹಂಬರಿಸಬೇಡ. ಆಯುಷ್ಯ ಏನಾರು ವೃದ್ಧಿ ಮಾಡ್ಕೊಳಕ್ ಆಗೈತೇನ್ರಿ? ಇಷ್ಟು ಮೃತ್ಯುಂಜಯ ಹೋಮವನ್ನು ಮಾಡಿಸ್ರಿ ನಿಮ್ಗೆಲ್ಲ ಬಂದಂತ ದೂರ ಆಕೈತಿ ಅಂತ ಹೇಳ್ತಾರ. ಹೌದಲ್ಲ? ಹೋಗಿ ಮಾಡ್ಸಿದ್ರೆ ಮೃತ್ಯು ಏನಾರ ಬರೋದ ಬಿಡ್ತೈತೇನು? ಬರೋದ ಕಾಯ್ಕೊಂಡ್ ಕುಂತಾರ ಅವ್ರು. ಯಮನ ಭಟ್ರು ಇವ್ನ ಯಾವಾಗ ಎಳ್ಕೊಂಡ್ ಹೋಗ್ಬೇಕು ಅನ್ನೋದನ್ನ ಹೊತ್ತಿಗೆ ತೆಗೆದ ನೋಡ್ತಾರ ಅವ್ರು. ಹೌದಲ್ಲ? ಕರ್ಣ ರಸಮಯರೇ ಯಮನ ಭಟ್ರು ಮರವೇ ಚಿತ್ರಗುಪ್ತಿಗೆ ಚಿತ್ತಕ್ಕ ಅದ ಗುಪ್ತವಾಗಿ ಕೆಲಸ ಮಾಡಾಕತ್ತೈತಿ. ಚಿತ್ರ ಅಂತಂದ್ರ ಹೊರಗಿಂದ ಕಂಡಿದ್ದನ್ನು ದಾಖಲೆ ಮಾಡ್ಕೊಂತಾನ. ಗುಪ್ತ ಅಂತಂದ್ರ ಒಳಗೆ ನಿನ್ನ ಮನಸ್ಸು ಏನ ಗುಪ್ತವಾಗಿ ಮಾಡಾಕತ್ತೈತಿ ಅದನ್ನ ದಾಖಲೆ ಮಾಡಕ್ ಆಗತ್ತೆ ನಾವು. ಅದಕ್ಕೆ ಚಿತ್ರಗುಪ್ತರಿಗೆ ಮರೆವೇ ಅಂತೇಳಿ. ಚಿತ್ರಗುಪ್ತರಿಗೆ ಮರೆವೆ ಆಗಿಲ್ಲ ಅವ್ರಿಗೆ, ಎಲ್ಲಾ ದಾಖಲೆ ಮಾಡ್ಕೊಂಡಾಗತ್ತೇನ. ನೀನು ಹೊರಗೆ ಏನ್ ಮಾಡಾಕತ್ತಿ ಅದನ್ನು ನೋಡಾಕತ್ತೇನ, ಒಳಗೆ ಏನ್ ಮನಸ್ಸಿನಿಂದ ಮಾಡ್ತಿ ಅದನ್ನು ನೋಡಾಕತ್ತೇನ. ಅವ್ರಿಗೆ ಮರೆವೆ ಆಗಿಲ್ಲ, ಎಲ್ಲಾ ದಾಖಲೆ ಮಾಡ್ಕೊಂಡಾಗತ್ತೇನ. ತಿಳ್ಕೊಂಡು ಇಲ್ಲಿ ಯಾವ ದುರಿತ ಕರ್ಮಗಳನ್ನು ಮಾಡಕ್ ಹೋಗ್ಬೇಡ. ಮಾಡಿದೆ ಅಂದ್ರೆ ಅದನ್ನ ಉಣ್ಣಬೇಕಾಗಿ ಬಿಡುವುದಿಲ್ಲ. ಅದು ಅದಕ್ಕೆ ಅಂತ ಕಾರ್ಯದೊಳಗೆ ತೊಡಗಿದ ಜ್ಞಾನವನ್ನ ನಂಬಿ ಆ ಮುಕ್ತಿಯನ್ನು ಹೊಂದು ಅಂತ ಹೇಳ್ತಾರ. ಅಂತ ಒಂದು ಜ್ಞಾನಕ್ಕೆ ಬೇಕಾದಂತ ಅರ್ಹತೆಯನ್ನು ಪಡ್ಕೊಂಡು ಅಂತ ಸ್ಥಾನಮಾನದೊಳಗೆ ಹೋಗಿ ಅದನ್ನು ಕೇಳೋದ್ರಿಂದ, ಶ್ರವಣ ಮನನ ವಿದ್ಯಾಸನ ಮಾಡೋದ್ರಿಂದ ನಮ್ಮ ಗಟ್ಟಕೈತಿ. ಅವಾಗಿ ಭಗವಂತನವನ್ನು ಕಳ್ಕೊಳಕ್ ಸಾಧ್ಯ ಐತಿ. ಅವ ನನ್ನ ಬಂಧನನಾಗಿಲ್ಲ ಅನ್ನೋ ಖಾತ್ರಿ ಆಗೈತಿ. ಅಂತ ವಿಚಾರದೊಳಗೆ ನಾವು ತೊಡಗಬೇಕಾಗಿ ಅಂದ್ರೆ ಮಾತ್ರ ಮನುಷ್ಯ ಜನ್ಮ ಶ್ರೇಷ್ಠ ಆಗುತ್ತೆ. ಇಲ್ಲಾಂದ್ರೆ ವ್ಯರ್ಥ ಹೋಗ್ಬಿಡ್ತೈತೆ. ಅದಕ್ಕೆ ಅವರು ಇಲ್ಲಿ ನಮಗೆ ಹಚ್ಚಿಸ್ತಾರೆ. ನಾವು ಕರ್ಮದಿಂದ ಜಾಗದಲ್ಲಿ ಸಿಲುಕಿ ಅನುಭವಿಸ್ತಾರೆ. ಅದಕ್ಕೆ ಚರ್ಚಬೇಕು. ಏನು ಲೌಕಿಕ ಕಾರ್ಯಗಳನ್ನ ಬಿಡೋದಂದ್ರೆ ಅವನ್ನೆಲ್ಲ ಬಿಡಬೇಡ ಅಂತಾನೆ ಹೇಳಿದ್ರು. ಅವನ್ನೆಲ್ಲ ಮಾಡ ನೀನು. ಹೌದಲ್ಲ? ನಿನ್ನ ಇದಕ್ಕೆ ಸಂಸಾರಕ್ಕೆ ತೊಂದರೆ ಆಗಲಾರ್ದಂತ ವೇಳೆ ಹೇಳ್ಯಾರ. ಹೌದಲ್ರಿ? ಬಾಹ್ಯ ವ್ಯವಹಾರಕ್ಕೆ ತೊಂದರೆ ಆಗ್ಲಾರ್ದಂತ ವೇಳೆ ಒಳಗೆ ಹೇಳ್ಯಾರ. 5 ವೇಳೆ ಹೇಳ್ಯಾರ ಅವರು. ಬ್ರಾಹ್ಮಿ ಮುಹೂರ್ತದಾಗ ಎದ್ದು ಬ್ರಹ್ಮಚಿಂತನೆಯನ್ನು ಮಾಡು ಅಂದ್ರೆ ಮನನ ಮಾಡು. ಹೌದಲ್? ನಾವು ಬ್ರಾಹ್ಮಿ ಮುಹೂರ್ತದಾಗ ಹೇಳೋದಿಲ್ಲ, ಅದಕ್ಕೆ ಮನನ ಮಾಡಕ್ ಆಗಲ್ಲ. ಸೂರ್ಯೋದಯ ಕಾಲದೊಳಗೆ ಶ್ರವಣವನ್ನು ಮಾಡು. ಬ್ರಾಹ್ಮಿ ಮುಹೂರ್ತ 3:15 6 ತನ 5:15 ತನ ಬ್ರಾಹ್ಮಿ ಮುಹೂರ್ತ ಇದು. 5:15 ಸೂರ್ಯೋದಯ ಕಾಲ. ಅವಾಗ ಶ್ರವಣವನ್ನು ಮಾಡು. ಮಧ್ಯಾಹ್ನ ಊಟದ ಸಮಯದೊಳಗೆ ಊಟ ಮಾಡ್ಕೊಂತಾನೆ ಇದನ್ನ ಮಾಡಲ್ಲ, ಚಿಂತನೆ ಮಾಡು. ಶ್ರವಣ ಕೇಳಿದ್ದನ್ನ ಅದನ್ನ ಅಲ್ಲಿ ಮನನ ಮಾಡು. ಮತ್ತು ಸಾಯಂಕಾಲ ಸೂರ್ಯಾಸ್ತ ಕಾಲದೊಳಗೆ ಮತ್ತು ಶ್ರವಣವನ್ನು ಮಾಡು. ಮತ್ತು ರಾತ್ರಿ ನಿದ್ರಿ ಸಮಯದೊಳಗೆ ಹಾಸಿಗೆ ಒಳಗೆ ಕುಂತಾಗ ಇದನ್ನ ಮನನ ಮಾಡು. ಈ ರೀತಿಯಾಗಿ 5 ಪ್ರಕಾರದೊಳಗೆ ಹೇಳಿದ್ದು. ಮುಸ್ಲಿಂ ಬಾಂಧವರು 5 ಸರಿ ನಮಾಜ್ ಮಾಡ್ತಾರ. ನಮಗೂ ಕೂಡ ಯಾವ್ದಾವ ಎಲ್ಲರಿಗೂ 5 ವೇಳೆ ಐತದ. ಆ 5 ವೇಳೆದಾಗ ನೀನ್ ಏನ್ ಲೌಕಿಕ ಕಾರ್ಯಗಳನ್ನ ಏನು ಮಾಡುದಿಲ್ಲ. ಅವಾಗ ಬ್ರಾಹ್ಮಿ ಮುಹೂರ್ತವಾಗಿ ಅಲ್ಲಿ ಏನು ಮಾಡುದಿಲ್ಲ. ಹೌದಲ್ಲ? ಸೂರ್ಯೋದಯ ಕಾಲದೊಳಗೂ ಏನು ಮಾಡ್ತಿರೋದಿಲ್ಲ. ಇವು ಒಂದೊಂದು ಸಮಯದೊಳಗೆ 2 ಮುಹೂರ್ತದಂತೆ ನಿನ್ನ ಕೆಲಸವನ್ನು ಮಾಡಕು ಅಂತ. ಒಂದು ಮುಹೂರ್ತ ಅಂದ್ರೆ 24 ನಿಮಿಷ. 24 ನಿಮಿಷ ಅಂದ್ರೆ 48 ನಿಮಿಷ ಒಂದೊಂದು ವೇಳೆದೊಳಗೆ ನೀನು ಇದನ್ನ ಮಾಡುವ. ಹೌದು? ಉಳ್ಕಿದ ವೇಳೆ ನೀನು ಮೀಸಲಿಟ್ಕೋ. ನಿನ್ನ ದೈನಂದಿನ ಕಾರ್ಯಕ್ಕೆ ನೀ ಮೀಸಲಿಟ್ಕೋ. ನಾವ್ ಅದನ್ನ ಬಿಟ್ಟು ಹೆಂಗೋ ಕಾಲ ಕಳೆಯಕತ್ತೇವಂತನ ನಮಗ ಅದನ್ನ ಮಾಡ್ಕೊಳಕ್ಕಾಗಲ್ಲ. ಹೌದು? ಎದಕ್ಕೂ ಕಳಿತೇವಲ್ಲ ಕಾಲವನ್ನು. ಹೌದಲ್ಲ? ರಾತ್ರಿ ಮಕ್ಕೊಳದ 12 1 ಹೌದು. ಇನ್ನಿನ ರಾತ್ರಿ ನೋಡಿದೀವಿ ಏನ್ ಬೆಳತ 2:30 ಆದ್ರೂ ಮಕ್ಕೊಂಡಿಲ್ಲ. ಫೋನ್ ನೋಡ್ಕೊಂತಾನ ಕೂತಾನ ಹಂಗೆ.
ಒಂದ್ಸರಿ ಎದ್ ನೋಡಿ ಒಂದ್ಸರಿ ಎದ್ದು ಹೋಗಿದ್ದೆ ಅವಾಗೂ ಒಂದಾಗಿತ್ತು ಅವಾಗೂ ನೋಡ್ಕೊಂತಾನ ಅದ್ರ 2:30 ಎದ್ದು ಬಂದೆ ಅವಾಗೂ ಇನ್ನ ಫೋನ್ ನೋಡಾಕತ್ತಾನ. ಏನಪ್ಪ ಇದು ಅಂತ ಅದಕ್ಕೆ ಬಂದೆವು, ಏನ್ ಮಾಡಾಕಂತೇವು, ನಿದ್ರೆಯನ್ನು ಕಳ್ಕೊಂಡು ಸಾಮಾನ್ಯ ಬರ್ತಕ್ಕಂತ ಆನಂದವನ್ನು ಆ ಸುಖವನ್ನು ಕಳ್ಕೊಂಡಿವಲ್ಲ ನಾವ್ ಇವತ್ತು. ನಿದ್ದೆ ಒಂದ್ ಇರ್ಲಿಲ್ಲ ಮನುಷ್ಯ ಹುಚ್ಚಾಗಿ ಹೋಗಿದ್ರಿ. ನಿದ್ರಾವಸ್ಥೆ ಒಂದ್ ಇರ್ಲಿಲ್ಲ ಅಂದ್ರ ಹುಚ್ಚಿಡೋಕಿತ್ತು ಮನುಷ್ಯನಿಗೆ. ನಿದ್ರಾವಸ್ಥೆ ಐತಂತನ ಮನುಷ್ಯ ಇಷ್ಟೊಂದು ಇದನ್ನ ಇವತ್ತು ಅದನ್ನ ಕಳ್ಕೊಂಡ ಹುಚ್ಚರಾಗತ್ತೇವಿಲ್ರಿ ನಾವು. ಅದಕ್ಕೆ ದವಾಖಾನೆ ರೋಗಗಳು ಜಾಸ್ತಿ ಆಗಿದ್ವು. ನಿದ್ರೆ ಸಂಪೂರ್ಣ ಆದ್ರೆ ಏನ್ ರೋಗಗಳು ಬರುದಿಲ್ಲ, ಹೌದಲ್ಲ? ನಿದ್ರೆ ಸಂಪೂರ್ಣ ಆಗ್ಲಿಕ್ಕೆ ರೋಗಗಳು. ಅದಕ್ಕೆ ಅದನ್ನ ನಿದ್ದೆ ಹತ್ತಬೇಕಂದ್ರೆ ನೀ ಚಿಂತೆ ಬಿಡು. ನಿದ್ದೆ ಹತ್ತಬೇಕಂದ್ರೆ ಚಿಂತೆ ಬಿಟ್ಟ ನಿದ್ದೆ ಹತ್ತತಿ. ಇನ್ನ ಚಿಂತನೆ ಮಾಡಿದ ಅಂದ್ರೆ ನೀನು ಶಾಶ್ವತವಾದಂತ ಸುಖವನ್ನು ಹೊಂದ್ತೀಯ. ಅದಕ್ಕೆ ಚಿಂತನೆಯನ್ನು ಮಾಡು, ನಿನ್ನ ಕುರಿತಾದಂತ ವಿಚಾರವನ್ನು ಮಾಡು. ಅವತ್ತನು ಈ ಬಾಹ್ಯ ಎಲ್ಲ ಪ್ರಪಂಚವನ್ನ ಮೀರಿ ನಿನ್ನೊಳಗ ನಿಲ್ಲಿಕ್ಕೆ ಬರ್ತೈತಿ ಅಂತ ಹೇಳಿದ್ರು. ಅಂತ ಒಂದು ಕಾರ್ಯದೊಳಗ ಅಂತ ಒಂದು ಜ್ಞಾನವನ್ನು ನಾವು ಮಾಡ್ಕೋಬೇಕಾಗೈತಿ. ಅದಕ್ಕಾಗಿ ಬಂದಂತ ಜನ್ಮ ಎದೆದಕ್ಕರ ಕಳೆದನ ಇದನ್ನ ಸದುಪಯೋಗ ಮಾಡಿಕೊಂಡು ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತ ಹೇಳಿ ನಾನೊಂದು